ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ಅನ್ಯ ಜನಗಳಲ್ಲಿಯೂ ಸದ್ಧರ್ಮವನ್ನು ಪ್ರಚುರಪಡಿಸುವವನು. ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಲೋಕದಲ್ಲಿ ಸದ್ಧರ್ಮವನ್ನು ಸ್ಥಾಪಿಸುವ ತನಕ ಇವನು ಕಳೆಗುಂದದೆಯೂ ಜಜ್ಜಿ ಹೋಗದೆಯೂ ತನ್ನ ಕಾರ್ಯದಲ್ಲಿ ನಿರತನಾಗಿ ಇರುವನು. ದ್ವೀಪಗಳು ಇವನ ಧರ್ಮ ಪ್ರಮಾಣಕ್ಕೆ ಕಾದಿರುವವು. ಆಮೆನ್, ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಓಕೆ, ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ? ನಾವು ಹುಟ್ಟುವುದಕ್ಕೆ ಮೊದಲೇ ದೇವರು ನಮ್ಮನ್ನು ಆಯ್ದುಕೊಂಡಿದ್ದಾರೆ. ಓಕೆ, ಸರಿ. ನಾವೆಲ್ಲರೂ ವಾರ ವಾರ ಒಂದು ಕೂಡಿ ಬರುವುದಕ್ಕೆ ಕಾರಣ ಏನು? ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇವತ್ತು ಮೆಸೇಜ್ ಎಲ್ಲಿಂದ ಅಂದರೆ, ನಾವೆಲ್ಲರೂ ಸಂಡೇ ಒಂದು ಕೂಡುವುದಕ್ಕೆ ಕಾರಣ ಏನು? ಓಕೆ, ಅವ್ರು ಹೇಳಿದ್ರು ವರ್ಷಿಪ್ ಮಾಡೋದಕ್ಕೆ, ದೇವರನ್ನು ಆರಾಧಿಸೋದಕ್ಕೆ ಅಂದ್ರೆ. ಓಕೆ, ಬೇರೆ ದೇವರ ವಾಕ್ಯವನ್ನು ಕಲಿಯೋದಕ್ಕೆ. ಹಾಂ, ಬೇರೆ ದೇವರ ಪ್ರೀತಿಯನ್ನು ತೋರಿಸೋದಕ್ಕೆ. ನೆಕ್ಸ್ಟ್, ಹಾಂ, ಓಕೆ, ದೇವರ ವಾಕ್ಯವನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಸೇರ್ತಾ ಇದ್ದೀವಿ ಅಂದರೆ. ಓಕೆ, ಬೇರೇನು ಕಾರಣ ಇರ್ಬೋದು ನಾವು ಸಂಡೇ ಒಂದು ಸೇರೋದಕ್ಕೆ? ಮೇನ್ ಪಾಯಿಂಟ್ ಏನಿರ್ಬೋದು? ಓಕೆ 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 ವಿಶ್ರಾಂತಿ ದಿನವನ್ನು ಆಚರಿಸ್ತಾ ಇದ್ದೀವಿ ಅಂತಾರೆ. ಬೇರೆ? ಹೊಸ ಒಡಂಬಡಿಕೆಯಲ್ಲಿ ವಿಶ್ರಾಂತಿ ದಿನ ಇಲ್ಲ. ದೇವರ ವಾಕ್ಯದಲ್ಲಿ ಸಬ್ಬತ್ ದಿನ ಆದದ್ದು ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಸಬ್ಬತ್ ದಿನ ಇತ್ತು, ಒಂದು ದಿವಸ ವಾರದಲ್ಲಿ ಅವರು ಸಭೆಗೆ. ಹೊಸ ಒಡಂಬಡಿಕೆಯಲ್ಲಿ ಆ ರೀತಿ ಇಲ್ಲ. ಅದನ್ನೇ ಪೌಲ್ ಏನಂತ ಹೇಳ್ತಾರೆ ಅಂದರೆ, ಎಲ್ಲರೂ ಒಂದು ಕೂಡಿ ಬರುವುದನ್ನು ಬಿಟ್ಟು ಬಿಡಬೇಡ್ರಿ ಅಂತಾರೆ. ಅದು ಎಲ್ಲಿಗೆ ಹೇಳ್ತಾರೆ ಅಂದರೆ, ಸಂಡೇ ಅಲ್ಲ, ಅವರು ಪ್ರತಿಯೊಂದು ದಿವಸನೂ ಈವ್ನಿಂಗಲ್ಲಿ ಎಲ್ಲರೂ ಒಂದು ಸೇರ್ತಾ ಇದ್ರು, ಸಭೆಯಾಗಿ ಒಂದು ಸೇರಿ ದೇವರ ವಾಕ್ಯವನ್ನು ಹಂಚ್ಕೊಳ್ತಾ ಇದ್ರು. ಅದರಿಂದ ಪೌಲ್ ಏನು ಹೇಳ್ತಾರೆ ಅಂದರೆ, ನೀವೆಲ್ಲರೂ ಒಂದು ಸೇರೋದನ್ನು ಬಿಟ್ಬಿಡಬೇಡಿ. 2000 ವರ್ಷಗಳಿಂದ 7 ದಿವಸ ಇದ್ದಿದ್ದು 1 ದಿವಸ ಆಗಿದೆ ಅಷ್ಟೇ. ಓಕೆ, ನೆಕ್ಸ್ಟ್. ಮೇನ್ ಪಾಯಿಂಟ್ ಮಿಸ್ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ನಾವು ಒಂದು ಸೇರ್ತಾ ಇದ್ದೀವಿ ಅನ್ನೋದನ್ನು ಪೌಲ್ ಬರೆದಿದ್ದನ್ನು ಮಾತ್ರ ಯೋಚನೆ ಮಾಡಿ, ಬೇರೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಪೌಲ್ ಏನಕ್ಕೋಸ್ಕರ ನಾವು ಒಂದು ಸೇರಬೇಕು ಅಂತ ಹೇಳಿದ್ದಾರೆ. ಮೇನ್ ಅದೇ. ನಾವೆಲ್ಲರೂ ಒಂದು ಕೂಡ್ತಾ ಇರುವುದು ಬೇರೆ ಅನೇಕ ಕಾರಣಗಳಿರ್ಬೋದು. ಬೈ ಪ್ರಾಡಕ್ಟ್ಸ್ ಅಂತ ಒಂದು ವಿಷಯ ನಡೆಯುವಾಗ ಅದ್ರ ಮೂಲಕ ಬರುವಂಥ ಅನೇಕ ವಿಷಯಗಳಿದೆ. ಇವಾಗ ನೀವು ಏನು ಮಾಡ್ತಾಯಿದ್ದೀರಾ, ಎಕ್ಸಾಂಪಲ್ಗೆ ಒಂದು ಮನೇಲಿ ನೀವು ರೈಸ್ ಇಡ್ತಾಯಿದ್ದೀರಾ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ಗೆ ರೈಸ್ ಇಟ್ಟರೆ ನೀವು ಊಟ ಮಾಡ್ತೀರಾ, ಮಿಕ್ಕೋದ್ರೆ ಅದನ್ನ ಎಲ್ಲಿಗೆ ಹೋಗಿ ಸೇರುತ್ತೆ? ವೇಸ್ಟಾಗಿ ಹೋಗಿ ಸೇರುತ್ತೆ. ರೈಸ್ ಇಡಬೇಕಾದ್ರೆ ಆ ಒಂದು ವಿಷಯವನ್ನು ಏನೆಲ್ಲ ಬೇಕು, ನಾವು ರೈಸ್ ಹಾಕ್ತೀವಿ, ನೀರು ಹಾಕ್ತೀವಿ, ಕುಕ್ಕರ್ ಅದೆಲ್ಲ, ಅದನ್ನು ಮಾಡಿದ ಮೇಲೆ ಬರುವಂಥ ಒಂದು ವಿಷಯ ಇದೆ. ಬರೀ ರೈಸ್ ಮಾತ್ರ ಬರ್ತಾಯಿಲ್ಲ, ಅದರಿಂದ ನೀರು ಸಹ ತೊಗೊಳ್ತಾರೆ, ಅನೇಕ ವಿಷಯಗಳು ನಡೆಯುತ್ತೆ. ಸೊ ನಾವು ಜೀವನದಲ್ಲಿ ಯಾವುದೇ ಒಂದು ವಿಷಯ ಮಾಡಿದ್ರು ಅದರ ಮೇನ್ ಕಾರಣ ಒಂದಿರುತ್ತೆ, ಮತ್ತು ಸೈಡ್ ರೀಸನ್ಸ್ ಅಂತ ಅನೇಕ ವಿಷಯಗಳಿರುತ್ತೆ, ಅದ್ರ ಮೂಲಕ ಬರುವಂಥ ವಿಷಯಗಳಿದೆ. ನಾವು ಎಲ್ಲರೂ ಒಂದು ಸೇರುವುದು ಏನಕ್ಕೋಸ್ಕರ? ನಾವೆಲ್ಲರೂ ಒಂದು ಸೇರಿ ದೇವರ ವಾಕ್ಯವನ್ನು ಹಂಚೋದಾಗಿರಲಿ, ಎಲ್ಲ ವಿಷಯಗಳನ್ನು ಮಾಡುವುದು ನಮ್ಮ ರಕ್ಷಣೆಯನ್ನು ದೇವರಲ್ಲಿ ಬಲಪಡಿಸ್ಕೊಳ್ಳೋದಕ್ಕೋಸ್ಕರ. ಅಲ್ಲೆಲೂಯ. ರಕ್ಷಣೆ ಹೊಂದಿಕೊಳ್ಳೋದಕ್ಕೋಸ್ಕರ ನಾವು ಸಭೆ ಬರ್ತಾಯಿಲ್ಲ, ಇರುವಂಥ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರನೂ ಆತ್ಮವನ್ನು ಬಲಪಡಿಸಿಕೊಳ್ಳೋದಕ್ಕೋಸ್ಕರ ಒಂದು ಸೇರ್ತಾ ಇದ್ದೀವಿ. ಅಲ್ಲೆಲೂಯ. ನಾವು ಒಂದು ಸೇರೋದಕ್ಕೆ ಮೇನ್ ಕಾರಣ ಇದೆ. ಯಾಕಂದರೆ ಒಬ್ಬನೇ ಇದ್ದರೆ ನಾನು ಬಲಹೀನತೆ ಆಗಲಿ, ನಾನು ಬಲ ಹೊಂದೋದಾಗಲಿ, 2 ವಿಷಯಗಳನ್ನು ಒಬ್ಬರಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಸಭೆಯಾಗಿ ಸೇರುವುದಕ್ಕೆ ಕಾರಣ ಒಬ್ಬರನ್ನೊಬ್ಬರು ಕ್ರಿಸ್ತರಲ್ಲಿ ಬಲಪಡಿಸಿಕೊಳ್ಳೋದಕ್ಕೆ. ಅಲ್ಲೆಲೂಯ. ಯಾಕೆ ಕ್ರಿಸ್ತರಲ್ಲಿ ಬಲಪಡಿಸಬೇಕು? ಜನರಲಾಗಿ ಬಲಪಡಿಸೋದಲ್ಲ, ದೇವರ ವಾಕ್ಯದಲ್ಲಿ ಬಲಪಡಿಸೋದಕ್ಕೆ ನಾವು ಒಂದು ಸೇರ್ತಾ ಇದ್ದೀವಿ. ಅಲ್ಲೆಲೂಯ. ಯಾಕಂದರೆ ನೀವು ಕಷ್ಟದಲ್ಲಿರುವಾಗ ದೇವರ ವಾಕ್ಯವನ್ನು ನೀವು ಸುಲಭವಾಗಿ ಓದಿ ಅರ್ಥ ಮಾಡಿಕೊಳ್ಳೋದು ಆಗೋದಿಲ್ಲ. ಎಷ್ಟೋ ಸತಿ ಕಷ್ಟದಿಂದ ಆಚೆ ಬಂದು ನೋಡಿದ್ರೇ ಆ ಕಷ್ಟಕ್ಕೆ ಸೊಲ್ಯೂಷನ್ ಏನು ಅಂತ ಗೊತ್ತಾಗುತ್ತೆ. ಅನೇಕ ಸಾರಿ ನಮ್ಮ ಮೇಲೆ ಇರುವಂಥ ಭಾರ ಹೆಚ್ಚಾಗುವಾಗ
ಆ ಕಷ್ಟವನ್ನು ನಮ್ಮಿಂದ ಏನು ಮಾಡೋಕ್ಕಾಗಲ್ಲ ಅಂದರೆ ನೋಡೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ಒಬ್ಬರನ್ನೊಬ್ಬರು ದೇವರಲ್ಲಿ ಬಲಪಡಿಸ್ಕೊಳ್ತಾ ಇದ್ದೀವಿ. ಹಲ್ಲೆಲೂಯಾ. ನಾನು ಸೋತೋಗಿರುವಾಗ ನನ್ನನ್ನು ನಾನೇ ಬಲಪಡಿಸಿಕೊಳ್ಳುವುದು ತುಂಬ ಕಷ್ಟವಾದಂಥ ವಿಷಯ. ಯೇಸು ಕ್ರಿಸ್ತನೇ ಸೋತೋಗಿರುವಾಗ ಅವರನ್ನು ಬಲಪಡಿಸೋದಕ್ಕೆ ದೇವರ ದೂತರನ್ನು ಕಳಿಸ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತು ನೋಡಿ, ಗೆತ್ಸೆಮನೆ ತೋಟದ ತುಂಬ ಸೋತೋಗಿರಬೇಕಾದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. 3 ಸತಿ ಅವರೂ ಸಹ ಜಾಗದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಈ ಒಂದು ಕಷ್ಟದ ಒಂದು ವಿಷಯ ನನ್ನ ಬಿಟ್ಟು ದೂರ, ಈ ಪಾತ್ರೆ ನನ್ನಿಂದ ದೂರ ಹೋಗೋದಕ್ಕೆ ಸಾಧ್ಯವಾದರೆ ದೂರ ಮಾಡ್ರಿ ಅಂತ ಹೇಳಬೇಕಾದ್ರೆ ಆ ಜಾಗದಲ್ಲಿ ದೇವ್ರು ಏನು ಹೇಳ್ತಾರೆ, ಇಲ್ಲಿ ಆ ದೇವ್ರು ಏನು ಅವ್ರಿಗೆ ಉತ್ತರ ಕೊಟ್ಟಿಲ್ಲ. ಆವಾಗ ದೇವ್ರು ಹೇಳ್ತಾರೆ, ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತ. ಅದಾದ ಮೇಲೆ ಅವರನ್ನು ಬಲಪಡಿಸೋದಕ್ಕೆ ಯಾರು ಬರ್ತಾರೆ? ದೇವದೂತರು. ಯೇಸು ಕ್ರಿಸ್ತುವನ್ನು ದೇವದೂತರು ಬಲಪಡಿಸೋದಕ್ಕೆ ದೇವರ ವಾಕ್ಯದಲ್ಲಿ 2 ಸತಿ ಬರ್ತಾರೆ. ಮೊದಲನೇ ಸತಿ ಯಾವಾಗ ಅಂದರೆ 40 ದಿವಸ ಅವರು ಟೆಂಪ್ಟೇಷನ್, ಶೋಧನೆ ಒಳಗಡೆ 40 ಡೇಸ್ ಹೋಗಿ ಆಸೆ ಬಂದ ಮೇಲೇ ಅವರು ಪಿಶಾಚ ಶೋಧನೆ ದಾಟಿದ ಮೇಲೆ ದೇವದೂತರು ಬಂದು ಬಲಪಡಿಸ್ತಾರೆ ಅವರನ್ನು. ನೆಕ್ಸ್ಟ್ ಯಾವಾಗಂದರೆ ಗೆತ್ಸೆಮನೆ ತೋಟದಲ್ಲಿ ಅವ್ರು 3 ಸತಿ ಪ್ರಾರ್ಥನೆ ಮಾಡಿದ ಮೇಲೆ ದೇವ್ರು ಏನು ಮಾಡ್ತಾರೆ, ಬಲಪಡಿಸೋದಕ್ಕೆ ದೇವದೂತರನ್ನ ಕಳಿಸಿರ್ತಾರೆ. ಹಲ್ಲೆಲೂಯಾ. ಸಂತೈಸುವುದಕ್ಕೆ ಕಳಿಸ್ತಾರೆ ಅಂತ. ಇವಾಗ ನಾವು ಈ ಒಂದು ವಿಷಯವನ್ನು ನಾವು ಇನ್ನೂ ಹೆಚ್ಚಾಗಿ ನಾವು ಓದೋದಕ್ಕೆ ಹೋಗೋದಕ್ಕೆ ಮೊದಲು ನಾವು ಮೇನ್ ಅದಕ್ಕೆ ಹೇಳ್ತಾ ಇದ್ದ, ನಾವು ಒಂದು ಸೇರುವುದು ಒಬ್ಬರನ್ನೊಬ್ಬರು ಕ್ರಿಸ್ತರಲ್ಲಿ ಬಲಪಡಿಸೋದಕ್ಕೆ. ಹಲ್ಲೆಲೂಯಾ. ನಾನು ಹೇಳುವಂಥ ವಾಕ್ಯಗಳು ನೀವು ಕೇಳುವುದು, ಅದನ್ನು ಅರ್ಥ ಮಾಡ್ಕೊಳ್ಳೋದೆಲ್ಲ ಬೇರೆ ವಿಷಯ. ನಾವು ಅರ್ಥ ಮಾಡ್ಕೊಬೇಕು. ಒಂದು ವೇಳೆ ಇವತ್ತು ನಾನಿಲ್ಲಿ ನಿಂತ್ಕೊಂಡಿಲ್ಲ ಅಂದರೂ ನೀವೇನು ಮಾಡಬೇಕು, ನೀವು ಪ್ರತಿದಿನ ನಿಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಬೇಕು. ಹಲ್ಲೆಲೂಯಾ. ನಾನು ಬರೀ ಸಹಾಯ ಮಾಡೋದಕ್ಕೇನಿದೆ, ಒಂದೇನು ಹೇಳ್ತೀರಾ, ಯಾರೋ ಒಬ್ಬರು ನಿಮ್ಮನ್ನ ಏನು ಮಾಡ್ತಾರೆ, ಒಂದು ದೆಸೆಯಲ್ಲಿ ಕಳಿಸೋದಕ್ಕೆ ಮಾತ್ರ ಪ್ರೀಚ್ ಮಾಡೋದಷ್ಟೆ. ಈ ಡೈರೆಕ್ಷನಲ್ಲಿ ಹೋಗಿ, ನಿಮ್ಗೆ ಎಲ್ಲೋ ಒಂದು ಜಾಗ ಹೋಗಬೇಕು, ಆ ಜಾಗಕ್ಕೆ ಹೆಂಗೆ ಹೋಗಬೇಕು ಅಂತ ಹೇಳೋದು ಮಾತ್ರ ಸಾಧ್ಯ. ನಾನು ನಿಮ್ಮ ಜೊತೆ ಬಂದು ನಿಮ್ಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಸೊ ನಿಮಗೆ ಡೈರೆಕ್ಷನ್ ಮಾತ್ರ ನಾವು ಸಂಡೇ ಏನು ಮಾಡ್ತೀವಿ, ಈ ದಾರಿಯಲ್ಲಿ ಹೋಗಿ ಈ ಥರ ಮಾಡಬೇಕು, ಬರೀ ಜನರಲಾಗಿ ಹೇಳುವುದಕ್ಕೆ ಸಾಧ್ಯ. ಪ್ರತಿದಿನ ನಿಮ್ಮ ರಕ್ಷಣೆಯನ್ನು ನೀವು ಖುದ್ದಾಗಿ ನೀವೇನು ಮಾಡಬೇಕು, ಕಾಪಾಡ್ಕೊಬೇಕು. ಅದು ನೀವೇ ಬಲಪಡಿಸಿ ನೀವೇ ಮಾಡಬೇಕು. ಹಲ್ಲೆಲೂಯಾ. ನಿಮ್ಮ ಓಟವನ್ನು ಸಭೆ ಓಡೋಕ್ಕಾಗಲ್ಲ. ನಿಮ್ಮ ಓಟವನ್ನು ನೀವೇ ಏನು ಮಾಡಬೇಕು, ಓಡಿ ಮುಗಿಸ್ಬೇಕು. ಹಲ್ಲೆಲೂಯಾ. ಸಭೆ ಬರೀ ಹೆಲ್ಪ್ ಮಾತ್ರ. ಇವಾಗ ಮ್ಯಾರಥಾನ್ ಓಡ್ತಾರಲ್ಲ, ತುಂಬ ದೂರ ಓಡ್ತಾರೆ, ಅವ್ರಿಗೆಲ್ಲ ಸಹಾಯ ಮಾಡೋದಕ್ಕೆ, ನೀರು ಬಾಟಲ್ ಕೊಡೋದಕ್ಕೆ ಅಥವಾ ಏನೋ ತಿನ್ನೋದು ಕೊಡೋದಕ್ಕೆ ಜೊತೇಲಿರ್ತಾರೆ ಅಷ್ಟೇ. ಆದರೆ ಮೇನ್ ಓಡೋರೇ ಮಾಡಬೇಕು. ಹಲ್ಲೆಲೂಯಾ. ಓಕೆ, ನಾವು ಇದನ್ನು ಓದೋದಕ್ಕೆ ಮೊದಲು ಇವತ್ತು ನಾವು ಓದಿದ ವಾಕ್ಯ ಯಾವುದಂದರೆ ಐಶಾಯ 42ನೇ ವಾಕ್ಯ. ಅದರಲ್ಲಿ ಯಾರ ಕುರಿತಾಗಿ ಐಶಾಯ 42 ಮಾತಾಡ್ತಾ ಇದ್ದರೆ ಯೇಸು ಕ್ರಿಸ್ತು ಕುರಿತಾಗಿ ಮಾತಾಡ್ತಾ ಇದೆ. ಯೇಸು ಕ್ರಿಸ್ತು ಯಾವ ರೀತಿ ತನ್ನ ನೀತಿಯನ್ನು ಈ ಲೋಕದ ಮೇಲೆ ಎಸ್ಟಾಬ್ಲಿಷ್ ಮಾಡ್ತಾರೆ, ಯಾವ ರೀತಿ ಅವರ ನೀತಿ ಈ ಜಾಗದಲ್ಲಿ ಬರುತ್ತೆ ಅಂತ. ಆದರೆ ಅದು ಬರುವುದಕ್ಕೆ ಮೊದಲು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು 2 ವಿಷಯಗಳನ್ನು ಮಾಡುವುದಿಲ್ಲ ಅಂತ ಹೇಳ್ತಾರೆ. ಯಾವ ವಿಷಯ ಮಾಡಲ್ಲ ಅಂತ ನೋಡಿ, 2 ಮತ್ತು 3. ಯೆಶಾಯ 42ನೇ ಅಧ್ಯಾಯ ವಚನ 2 ಮತ್ತು 3. ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ, ಜಜ್ಜಿದ ದಂಟನ್ನು ಮುರಿದು ಹಾಕದೆ, ತಲೆಗುಂದದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಆಮೇಲೆ 2-3 ಮೂರನೇ ವಾಕ್ಯ ಅನ್ಸುತ್ತೆ. ಜಜ್ಜಿದ ದಂಟನ್ನು ಮುರಿದು ಹಾಕದೆ ಕಳೆಗುಂದಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ. ಆಮೇಲೆ ಒಂದು ವಿಷಯ ಬೆಂಡಾಗಿದೆ, ಅದು ಆಲ್ರೆಡಿ ಜಡ್ಜ್ ಹೋಗಿದೆ ಅಂದರೆ ಅದನ್ನು ದೇವರು ಏನು ಮಾಡಲ್ಲ ಅಂತೆ, ಮುರಿದು ಹಾಕಲ್ಲ, ಅದನ್ನು ಏನು ಮಾಡ್ತಾರೆ ಅಂತೆ, ದೇವರು ಬಲಪಡಿಸ್ತಾರೆ. ಅದೇ ಇನ್ನೊಂದು ಎಕ್ಸಾಂಪಲ್ ಏನು ಕೊಡ್ತಾರೆ ಐಜಯ ಅಂದರೆ, ಒಂದು ದೀಪ ಇನ್ನೇನೋ ಹಣದ ಹೋಗ್ಬೇಕು ಅಂತ ಹೋಗ್ಬಿಡ್ತಾ ಇದೆ ಅಂತ ಹೇಳುವಾಗ ದೇವರು ಅದನ್ನು ಏನು ಮಾಡಲ್ಲ ಅಂತೆ, ಆಫ್ ಮಾಡಿಬಿಡಲ್ಲ, ಅದನ್ನು ತಿರುಗಿ ಏನು ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ನಮ್ಮೆಲ್ರಿಗೂ ಗೊತ್ತು, ದೀಪ ಅನ್ನೋದು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಸಹ ಮತ್ತೇಯು 5 ಮತ್ತು 6ರಲ್ಲಿ ಮಾತಾಡ್ತಾರೆ. ನೀವೇನಾಗಿದ್ದಾರೆ, ಲೋಕಕ್ಕೆ ಬೆಳಕಾಗಿದ್ದೀರಾ. ಯೇಸು ಕ್ರಿಸ್ತು ಬೆಳಕಾಗಿದ್ದಾರೆ ಅನ್ನೋದು ಬೇರೆ, ನಾವು ಏನಾಗಿದ್ದೀವಂತೆ, ಲೋಕಕ್ಕೆ ಬೆಳಕಾಗಿದ್ದೀರಾ. ನೀವು 2 ವಿಷಯಗಳು ಹೇಳ್ತಾರೆ. ಲೋಕಕ್ಕೆ ಏನಾಗಿದ್ದೀರಾ, 2 ಲೋಕಕ್ಕೆ ಬೆಳಕಾಗಿದ್ದೀರಾ, ಲೋಕಕ್ಕೆ
ಉಪ್ಪಾಗಿದ್ದೀರ. ಉಪ್ಪು ತನ್ನ ಉಪ್ಪುತನವನ್ನು ಕಳೆದುಕೊಂಡ್ರೆ ಅದೇನಕ್ಕೂ ಉಪಯೋಗ ಇಲ್ಲ. ಉಪ್ಪು ತನ್ನ ಉಪ್ಪುತನವನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಉಪ್ಪು ನೀವು ಏನೇ ಮಾಡಿದ್ರೂ ಅದು ಉಪ್ಪು ಇಲ್ಲದೆ ಬೇರೆ ವಿಷಯವಾಗಿ ಚೇಂಜ್ ಆಗೋದೇ ಇಲ್ಲ. ಉಪ್ಪಲ್ಲಿ ಏನಾಗತ್ತೆ ಅಂದರೆ, ಉಪ್ಪಿನ ಒಂದು ಏನು ಹೇಳ್ತಾರೆ ಗುಣಾದೇಶ ಏನಂದರೆ, ಉಪ್ಪು ಬೇರೆ ಬೇರೆ ವಿಷಯಗಳ ಜೊತೆ ಮಿಕ್ಸ್ ಆಗುವಾಗ ಏನಾಗುತ್ತೆ ಅಂದರೆ ಪವರ್ ಕಡಿಮೆ ಆಗುತ್ತೆ. ಉಪ್ಪಿನ ಒಂದು ಪವರ್ ಏನಂದರೆ ಕಡಿಮೆ ಆಗಿಬಿಡುತ್ತೆ. ನೀವು 1 ಟೀ ಸ್ಪೂನ್ ಬೆರಿ ಬಾಯಿಗೆ ಉಪ್ಪು ಹಾಕ್ಕೊಳ್ಳೋದಕ್ಕೂ ಆ ಬಾಯಿ ಸಾಂಬಾರಲ್ಲಿ ಅದನ್ನೇನು ಮಾಡ್ತೀರಾ, ಸಾಲ್ಟ್ ಸಾಂಬಾರಲ್ಲಿ ಹಾಕೋದಕ್ಕೆ ಏನಿದೆ ವ್ಯತ್ಯಾಸ ಇದೆ. ಅದೇ ಉಪ್ಪು ಒಂದು ಫುಲ್ ಟೀ ಸ್ಪೂನ್ ಹಾಕ್ತೀರಾ, ಸಾಂಬಾರಲ್ಲಿ ಹಾಕಿದ್ರೆ ಉಪ್ಪಾಗಿಲ್ಲ. ಅದೇ ನೀವು ಬಾಯಲ್ಲಿ ಹಾಕ್ಕೊಂಡ್ರೆ ಫುಲ್ ಉಪ್ಪಾಗಿದೆ. ಯಾಕಂದರೆ ಆ ಒಂದು ವಿಷಯದ ಜೊತೆ ಅದು ಮಿಕ್ಸ್ ಆಗುವ ಉಪ್ಪು ತನ್ನ ತನ್ನ ಸ್ಟ್ರೆಂತನ್ನು ಏನು ಮಾಡತ್ತಂದರೆ ಕಳೆದುಕೊಳ್ಳುತ್ತೆ. ದೇವರ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಲೋಕಕ್ಕೆ ಏನಾಗಿದ್ದೀರಾ, ಬೆಳಕಾಗಿದ್ದೀರಾ, ಉಪ್ಪಾಗಿದ್ದೀರಾ ಅಂತ ಇದ್ದಾರೆ. ಫಸ್ಟು ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ. ಉಪ್ಪುತನವನ್ನು ಕಳೆದುಕೊಂಡ್ರೆ ಯಾರಿಗೂ ಯೂಸ್ಫುಲ್ ಆಗಿಲ್ಲ. ಉಪ್ಪು ಬೇರೆ ವಿಷಯಗಳ ಜೊತೆ ಮಿಕ್ಸ್ ಆಗುವಾಗ ತನ್ನ ಒಂದು ಪವರ್ನ ಏನು ಮಾಡುತ್ತೆ, ಕಳೆದುಕೊಳ್ಳುತ್ತೆ. ನಾವು ಪರಿಶುದ್ಧವಾಗಿರುವುದಕ್ಕೆ ಕಾರಣ ನಮ್ಮ ಉಪ್ಪುತನವನ್ನು ನಾವೇನು ಮಾಡಬಾರ್ದು, ಕಳೆದುಕೊಳ್ಬಾರ್ದು. ಅಲ್ಲೆಲ್ಲೂಯ. ನಾವು ಇವಾಗ ಯೋಚನೆ ಮಾಡಿ ನೋಡಿ, ಉಪ್ಪು ಬೇರೆ ಬೇರೆ ವಿಷಯದ ಜೊತೆ ಮಿಕ್ಸ್ ಆಗಿಬಿಟ್ರೆ, ಬೇರೆ ಪೌಡರ್ ಜೊತೆ ಮಿಕ್ಸ್ ಆಗಿಬಿಟ್ರೆ ಅದನ್ನು ಸಪ್ರೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ತುಂಬ ಕಷ್ಟ. ಉಪ್ಪು ಅದು ನ್ಯಾಚುರಲ್ ಸ್ಟೇಟ್ನ ತಿರುಗಿ ಕರ್ಕೊಂಬರಬೇಕು. ಉಪ್ಪು ಉಪ್ಪಾಗೇ ಇರಬೇಕಂದ್ರೆ ತುಂಬ ಕಷ್ಟ ಅದನ್ನು ವಾಪಸ್ ತರೋದು. ಯಾಕೆ, ಅದು ಬೇರೆ ವಿಷಯ ಬೇರೆ ಪೌಡರ್ ಜೊತೆ ಮಿಕ್ಸ್ ಆಗಿಬಿಡುತ್ತೆ. ಅಲ್ಲೆಲ್ಲೂಯ. ಈ ಲೋಕದ ಜೊತೆ ನಾವು ಒಂದಾಗೋದಕ್ಕೆ ಪ್ರಾರಂಭಿಸುವಾಗ ಈ ಲೋಕದ ವಿಷಯಗಳ ಕುರಿತಾಗಿ ನಾವು ಅದೇ ರೀತಿ ಒಂದೇ ರೀತಿ ಮಿಕ್ಸ್ ಆದರೆ ನಮ್ಮ ಉಪ್ಪುತನವನ್ನು, ಕ್ರಿಸ್ತರ ಒಂದು ಗುಣವನ್ನು ನಾವು ಏನು ಮಾಡ್ತಾ ಇದ್ದೀವಿ, ಕಳ್ಕೊತೀವಿ. ಹಲ್ಲೆಲೂಯಾ. ನಾವು ಪರಿಶುದ್ಧವಾಗಿರಬೇಕು, ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಬೇಕು, ಲೋಕದಿಂದ ಕಾಪಾಡ್ಕೊಳ್ಳಿ ಅಂತ ಅಷ್ಟು ಬರೆಯೋದಕ್ಕೆ ಕಾರಣ ನಮ್ಮ ಉಪ್ಪುತನವನ್ನು, ಲೋಕದ ಗುಣಾದೇಶ ನಮ್ಮಲ್ಲಿ ತಿರುಗಿ ಬರಬಾರ್ದು. ಇವಾಗ ಉಪ್ಪು ತಿಂದ್ಬಿಟ್ಟು ನೀರು ಕುಡಿದೇ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯಾದ ಏನು ಹೇಳ್ತೀರಾ, ಪಳಮೊಳಿ ಅಂತಾರಲ್ಲ, ಏನಂತಾರೆ ಪ್ರಾವರ್ಬ್. ಅದು ಉಪ್ಪು ತಿಂದವನು ಏನು ಮಾಡಬೇಕು, ನೀರು ಕುಡಿ. ಇದು ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ, ಈ ಒಂದು ಹಸು ಮೇಕೆ ಎಲ್ಲ ಬೆಳೆಸೋರು ದೊಡ್ಡ ದೊಡ್ಡ ಬ್ಲಾಕ್ ಉಪ್ಪು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಕೊಡ್ತಾರೆ. ಅದನ್ನೇನು ಕೊಡ್ತಾರೆ, ಯಾರಾದರೂ ಯೋಚನೆ ಮಾಡಿದ್ರೆ ಸರಿ, ಅದು ನಿಮ್ಮ ಮನೇಲಿ ಹೋಗಿ ಯಾರಾದರೂ ಓದಿ ಹುಡುಕಿ ನೋಡಿ. ಉಪ್ಪು ಕೊಟ್ಟ ಮೇಲೆ ತುಂಬ ಏನಾಗುತ್ತೆ ಅಂದರೆ ಆ ಹಸು ಮೇಕೆ ತುಂಬ ದಾಹ ಬರುತ್ತೆ. ಆ ದಾಹ ಬರಬೇಕಾದ್ರೆ ಹೆಚ್ಚಾದ ನೀರು ಬೇಕು. ಯೇಸು ಕ್ರಿಸ್ತು ತನ್ನನ್ನು ತಾನು ಆ ಒಂದು ಬಾವಿಯ ಹತ್ರ ಕೂತ್ಕೊಂಡಿರ್ಬೇಕಾದ್ರೆ ಆ ಹೆಂಗಸಿನ ಹತ್ರ ಒಂದು ವಿಷಯ ಹೇಳ್ತಾರೆ. ಏನು ಹೇಳ್ತಾರೆ, ಈ ನೀರು ಏನಾಗ್ಬಿಡುತ್ತೆ, ನಿನ್ನ ದಾಹ ಖಾಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಕೊಡುವಂಥ ನೀರು ಅದು ಜೀವ ಕೊಡುವಂಥ ವಿಷಯ, ನಿನ್ನ ದಾಹನೇ ತಿರುಗಿ ಬರುವುದಿಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತು ನಮ್ಮನ್ನು ಉಪ್ಪಾಗಿರು ಅಂತ ಹೇಳುವುದಕ್ಕೆ ಕಾರಣ, ನಮ್ಮನ್ನು ರುಚಿಸಿ ನೋಡುವಾಗಲೇ ಅಥವಾ ನಮ್ಮ ಗುಣಾದೇಶಗಳನ್ನು ನೋಡುವಾಗ ಯೇಸು ಕ್ರಿಸ್ತು ಅನ್ನುವಂಥ ಆ ಒಂದು ನೀರನ್ನು ಈ ಜನರು ಏನು ಮಾಡಬೇಕು, ಹುಡುಕಿ ಹೋಗಬೇಕು. ಹಲ್ಲೆಲೂಯಾ. ಆ ಕಾರಣದಿಂದ ಯೇಸು ಕ್ರಿಸ್ತು ಏನು ಹೇಳ್ತಾರೆ, ನೀವು ಉಪ್ಪಾಗಿರಿ, ಲೋಕಕ್ಕೆ ಉಪ್ಪಾಗಿರಿ ಅನ್ನೋದಕ್ಕೆ ಕಾರಣ ಏನು, ಒಂದು ನಮ್ಮನ್ನು ನಾವು ಪರಿಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ, ಎರಡು ನಮ್ಮನ್ನು ರುಚಿಸಿ ನೋಡುವ, ಅಂದರೆ ನಮ್ಮನ್ನು ಅವರು ನೋಡುವಾಗ, ನಮ್ಮ ಗುಣಾದೇಶಗಳನ್ನು ನೋಡುವಾಗ ಜನರು ಯಾವ ನೀರಿನ ಕಡೆ ನಾವು ಅವ್ರನ್ನ ತಿರುಗಿಸ್ಬಿಡಬೇಕು, ಯೇಸು ಕ್ರಿಸ್ತು ಅನ್ನುವಂಥ ಆ ನೀರು, ಜೀವ ನೀರು ಬರುವಂಥ ಯೇಸು ಕ್ರಿಸ್ತುವಿನ ಬಳಿ, ಅಂದರೆ ಜೀವ ವಾಕ್ಯ ಬರುವಂಥ ಜಾಗದಲ್ಲಿ ನಾವು ಅವರನ್ನು ಏನು ಮಾಡ್ತಾ ಇದ್ದೀವಿ, ತಿರುಗಿಸಿ ಬಿಡ್ತಾ ಇದ್ದೀವಿ. ಹಲ್ಲೆಲೂಯಾ. ನಮ್ಮ ಗುಣಾದೇಶ ಯೇಸು ಕ್ರಿಸ್ತುವಿನ ಗುಣಾದೇಶ ಥರ ಇರಬೇಕು, ಅವರ ಥರ ನಾವು ಇರಬೇಕು, ಮಾಡಬೇಕು ಅನ್ನೋದಕ್ಕೆ ಅರ್ಥ ಇದೆ. ಹಲ್ಲೆಲೂಯಾ. ನಮ್ಮ ಗುಣಾದೇಶವನ್ನು ನೋಡುವಾಗ ಜನರು ಏನು ಮಾಡಬೇಕು, ಈ ಯೇಸು ಕ್ರಿಸ್ತು ಯಾರು ಅಂತ ಅವರೊಳಗಡೆ ಬರಬೇಕು. ಹಲ್ಲೆಲೂಯಾ. ನಾನೇ ಲೋಕದ ರೀತಿಯಲ್ಲಿ ಜೀವನವನ್ನು ನಡೆಸಿದರೆ, ಅನ್ಯ ಜನರ ಮುಂದೆ ನನ್ನ ಸಾಕ್ಷಿ ಕೆಟ್ಟೋಗಿದ್ದರೆ, ನಾನು ಬೇರೆಯವ್ರಿಗೆ ಏನು ಮಾಡೋಕ್ಕಾಗಲ್ಲ, ಯೇಸು ಕ್ರಿಸ್ತುವನ್ನು ನಾನು ಹೇಳುವುದಕ್ಕೆ ಸಾಧ್ಯನೇ ಇಲ್ಲ. ನೀನೇ ಇದೆಲ್ಲ ಮಾಡ್ತಾ ಇದ್ದೆ, ನಾನು ಈ ದೇವರನ್ನು ಫಾಲೋ ಮಾಡೋದಕ್ಕೂ ನೀನು ಯೇಸು ಕ್ರಿಸ್ತನ ಫಾಲೋ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ.
ಇವತ್ತು ಲೋಕದ ಜನರು ನನ್ನಲ್ಲೂ ನಿಮ್ಮಲ್ಲೂ ಆ ವ್ಯತ್ಯಾಸವನ್ನು ನೋಡ್ತಾ ಇದ್ದಾರಾ? ನೋಡಿ, ಇವನು ಈ ರೀತಿ ಇದ್ದಾರೆ, ಇವನು ಮಾತ್ರ ಯಾಕಿಷ್ಟು ಡಿಫ್ರೆಂಟ್ ಆಗಿದ್ದಾರೆ? ಲೋಕದ ಜನರ ಜೊತೆ ಲೋಕದ ರೀತಿಯಲ್ಲಿ ಇವ್ರು ಯಾಕೆ ನಡ್ಕೊತಾ ಇಲ್ಲ? ನೀವು ಓಪನ್ ಆಗಿ ನಾನು ಕ್ರಿಶ್ಚಿಯನು ನಾನು ಕ್ರಾಸ್ ಹಾಕ್ಕೊಂಡು ತೋರಿಸ್ಕೊಳ್ಳೋದಲ್ಲ. ಅಲ್ಲೆಲ್ಲೋಯ, ನನ್ನ ಗುಣಾದಿಶಯನೇ ಅವರಲ್ಲಿ ಏನನ್ನು ಉಂಟು ಮಾಡಬೇಕು, ಇವರು ಯಾಕೆ ಇಷ್ಟು ಈ ರೀತಿ ನಡ್ಕೊಳ್ತಾರೆ ಅನ್ನೋದು ನಾವು ತೋರಿಸ್ಬೇಕು. ಅಲ್ಲೆಲ್ಲೋಯ, ನೀವು ಚಿಕ್ಕ ಚಿಕ್ಕ ವಿಷಯದಲ್ಲಿ ನಿಜವಾಗಿದ್ರೇ ಜನರಲ್ಲಿ ಅಷ್ಟು ಡೌಟ್ ಬರುತ್ತೆ. ನೀವು ಸತ್ಯವನ್ನೇ ಏನು ಮಾಡ್ತೆ ಹೇಳುವಂಥ ಜನರಾಗಿ ಇದ್ದರೆ ಚಿಕ್ಕ ಚಿಕ್ಕ ವಿಷಯದ ನೀವು ಕಂಡು ಹಿಡಿದು ಬಿಡ್ತಾರೆ, ನೀವು ಡಿಫ್ರೆಂಟ್ ಆಗಿದ್ದೀರಾ. ಯಾಕಂದರೆ ಸುಲಭವಾಗಿ ನಮ್ಮೆಲ್ಲರ ಬಾಯಲ್ಲಿ ಬರೋದೇನೆಂದರೆ ಸುಳ್ಳು, ಜನರ ಬಾಯಲ್ಲಿ ಬರೋದು ಸುಳ್ಳು. ನೀವು ಕ್ರಿಸ್ತರಲ್ಲಿರುವಾಗ, ಪವಿತ್ರಾತ್ಮ ನಿಮ್ಮಲ್ಲಿ ವಾಸವಾಗಿರುವಾಗ, ನಮ್ಮಿಂದ ಯಾವುದೇ ಒಂದು ಚಿಕ್ಕ ತಪ್ಪನ್ನು ಮಾಡುವಾಗಲೂ ನಮ್ಮ ಮನಸ್ಸು ಏನಾಗತ್ತಂತೆ, ಚುಚ್ಚೋಕ್ಕೆ ಪ್ರಾರಂಭಿಸುತ್ತೆ. ಅಲ್ಲೆಲ್ಲೂಯ. ನಿಮ್ಮ ಪಾಪಗಳು ನಿಮ್ಮ ಮನಸ್ಸನ್ನು ಚುಚ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ನೀವು ಪವಿತ್ರಾತ್ಮರ ಜೊತೆ ನಡೀತಾ ಇಲ್ಲ. ಪವಿತ್ರಾತ್ಮರ ಜೊತೆ ನಡೆದರೆ ನಿಮ್ಮ ಪಾಪಗಳು ನಿಮ್ಮನ್ನೇನು ಮಾಡುತ್ತೆ, ಚುಚ್ಚೋದಕ್ಕೆ ಪ್ರಾರಂಭಿಸುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಈ ವಾಕ್ಯಗಳನ್ನು ಓದುವಾಗ, ವಾಕ್ಯಗಳನ್ನು ಹೇಳುವಾಗ ಜೋರಾಗಿ ಹೇಳಿ, ಕಿರ್ಚಿ ಹೇಳಿ, ಆ ಥರ ಮಾಡಿ ನಿಮ್ಮನ್ನಲ್ಲ ಯಾರನ್ನ ಸಹ ಚೇಂಜ್ ಮಾಡೋಕ್ಕಾಗಲ್ಲ. ಕೋಪವಾಗಿ ಮಾತಾಡಿ ಚೇಂಜ್ ಮಾಡೋದು ಸುಲಭವಾದ ವಿಷಯ ಅಲ್ಲ. ದೇವರೇ ತನ್ನ ವಾಕ್ಯದಲ್ಲಿ ಎಷ್ಟೋ ಸತಿ ಕೋಪವಾಗಿ ಮಾತನಾಡೋದನ್ನು ಬಿಟ್ಟು ಶಾಂತವಾಗಿ ಮಾತಾಡಿರ್ತಾರೆ. ಅಲ್ಲೆಲ್ಲೂಯ. ದೇವರಿಗೆ ಈ ಅನ್ಕಂಟ್ರೋಲ್ಡ್ ರೇಜ್ ಅಂತಾರಲ್ಲ, ಅನ್ಕಂಟ್ರೋಲ್ಡ್ ರೇಜ್ ಅಂದರೆ ನಮ್ಮ ಕಂಟ್ರೋಲೇ ಮಾಡೋಕ್ಕಾಗದೇ ಇರುವಂಥ ಕೋಪ. ಆ ರೀತಿಯಾದ ಕೋಪ ದೇವರಲ್ಲಿ ನೀವು ಕಾಣೋಕ್ಕಾಗಲ್ಲ. ಇಸ್ರೇಲ್ ಜನರು ಅಷ್ಟು ತಪ್ಪನ್ನು ಮಾಡ್ತಾರೆ, ಅಷ್ಟು ಪಾಪಗಳನ್ನು ಮಾಡ್ತಾರೆ. ಒಂದು ಸತಿನೂ ಅವರು ತನ್ನ ಕೋಪವನ್ನು ಅವರ ಮೇಲೆ ಫುಲ್ಲಾಗಿ ತೋರಿಸಿಲ್ಲ. ಅಲ್ಲೆಲ್ಲೂಯ. ಅವರನ್ನು ಬದಲಾಯಿಸೋದಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ, ಶಿಕ್ಷೆಯನ್ನು ಕೊಡ್ತಾರೆ, ಚೇಂಜ್ ಮಾಡೋದಕ್ಕೆ. ಇದನ್ನು ಮಾಡಿದರೆ ಇದೆಲ್ಲ ನಡೆಯುತ್ತೆ ಅಂತ ಶಿಕ್ಷೆ ಕೊಡೋದು ಬೇರೆ, ತನ್ನ ಸಂಪೂರ್ಣವಾದ ಕೋಪ ಆ ಜಾಗದಲ್ಲಿ ತೋರಿಸೋದು ಬೇರೆ. ದೇವರು ಇಷ್ಟಕ್ಕೆ ಏನು ಹೇಳ್ತಾರೆ ಅಂದರೆ, ಎಲ್ಲರನ್ನ ನಾನು ಏನು ಮಾಡ್ತೀನಿ, ನಾಶ ಮಾಡಿಬಿಡ್ತೀನಿ. ಆದರೆ ಮೋಸೆ ನಿನ್ನನ್ನು ಒಬ್ಬನನ್ನು ಇಟ್ಕೊಂಡು ಮಾತ್ರ ನಾನು ಏನು ಮಾಡ್ತೀನಿ, ಇಸ್ರೇಲ್ ಅನ್ನೋಂಥ ಜನಾಂಗವನ್ನು ನಾನು ತಿರುಗಿ ಏನು ಮಾಡ್ತೀನಿ. ಅದಕ್ಕರ್ಥ ದೇವರಿಗೆ ಅಷ್ಟು ಕೋಪ ಬಂತು ಅದನ್ನು ಮಾಡಿಬಿಡ್ತಾರೆ ಅನ್ನೋದು ಅರ್ಥ ಅಲ್ಲ. ದೇವರು ಆ ಜಾಗದಲ್ಲಿ ಯಾಕೆ ಕೆಲವು ವಿಷಯಗಳನ್ನು ಅಷ್ಟು ಒಂದು ರೀತಿಯ ಕೋಪದಲ್ಲಿ ಮಾತಾಡ್ತಾರೆ, ಅದು ಕಾರಣ ಏನಂದರೆ, ನನಗೂ ನಿಮಗೂ ಅರ್ಥ ಆಗಬೇಕು, ಈ ಪಾಪಕ್ಕೆ ಇದೇ ದಂಡನೆ. ಇಷ್ಟು ದೇವರ ಕೋಪ ಆ ಜಾಗದಲ್ಲಿ ಬರಬಹುದು. ಆದರೆ ಮೋಸೆ ಯಾವ ರೀತಿ ದೇವರ ಮುಂದೆ ನಿಂತ್ಕೊಂಡು ಇಸ್ರೇಲ್ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿ ಪರದಾಟ ಮಾಡ್ತಾರೋ, ಇವಾಗ ನಮಗೋಸ್ಕರ ಯಾರು ಆ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತ. ಹಲ್ಲೆಲೂಯ. ದೇವರೇ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಏನು ಹೇಳ್ತಾ ಇದ್ರಿ, ಇವಾಗ ನಾವು ಈ ರೀತಿ ದೇವರು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಅದನ್ನು ಮಾಡ್ತಾರೆ ಅನ್ನೋದಕ್ಕೆ ಅರ್ಥ ಇದೆ. ಇದಕ್ಕೆ ಅರ್ಥ ಎಲ್ಲಿ ನಾವು ಇವಾಗ ನೋಡೋದಲ್ಲ, ಐಶಯ 42 ಉರಿತಾ ಇರೋದು ಕಡಿಮೆ ಆದರೆ ದೇವ್ರು ಏನು ಮಾಡಲ್ಲ, ಅದನ್ನು ಆಫ್ ಮಾಡಿಬಿಟ್ಬಿಡಲ್ಲ, ಅದನ್ನು ಬಲಪಡಿಸ್ತಾರೆ. ಅಲ್ಲೆಲ್ಲೂಯ. ದೇವರು ಇನ್ನೊಂದು ವಿಷಯ ಹೇಳಿದ್ನಲ್ಲ, ಯೇಸು ಕ್ರಿಸ್ತನು ಸಹ ತುಂಬ ಕಿರ್ಚುವುದಿಲ್ಲ, ತನ್ನ ಧ್ವನಿಯನ್ನು ಹೆಚ್ಚು ಮಾಡುವುದಿಲ್ಲ. 2ನೇ ವಾಕ್ಯ ಓದಿ. ಯೆಶಾಯ 42:2. ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವರ ಧ್ವನಿ ಕೇಳಿಸುವುದಿಲ್ಲ. ಹಲ್ಲೆಲೂಯ. ಯೇಸು ಕ್ರಿಸ್ತು ಮಾಡಿದ ಸೇವೆ ಆಚೆಗಳೇ ಇದ್ದರು. ಎಷ್ಟೋ ಸತಿ ಯೇಸು ಕ್ರಿಸ್ತು ಎಲ್ಲಿ ಹೋಗಿ ಮಾತಾಡ್ತಾರೆ, ಎಲ್ಲಿ ಸೇರ್ಕೊಂಡು ಮಾತಾಡ್ತಾರೆ ಅಂದರೆ, ಸಿನಗಾಗ್ ಅನ್ನುವಂಥ ವಿಷಯ, ಇಂಗ್ಲೀಷಲ್ಲಿ ಸಿನಗಾಗ್ ಅಂತಾರೆ. ಅದಕ್ಕೆ ಅರ್ಥ ಏನಂದರೆ, ಒಂದು ಬಿಲ್ಡಿಂಗ್, ಅದು ಅಲ್ಲಲ್ಲಿ ಈ ಒಂದು ರೀತಿ ನಾವು ಚರ್ಚ್ ಇವಾಗ ಯಾವ ರೀತಿ ಕಟ್ಟಿದೆಯೋ ಆ ರೀತಿ ಅಲ್ಲಲ್ಲಿ ಒಂದೊಂದು ಬಿಲ್ಡಿಂಗ್ ಕಟ್ತಾಯಿದ್ರು. ಯಾಕೆಂದರೆ ಯೂದ ಜನರು ವಾರದಲ್ಲಿ ಒಂದು ದಿವಸ ಆ ಬಿಲ್ಡಿಂಗ್ ಒಳಗಡೆ ಹೋಗಿ ಏನು ಮಾಡ್ತಾರೆ ಅಂದರೆ, ಸಭೆಗೆ ಬದಲು ಆ ಬಿಲ್ಡಿಂಗ್ ಒಳಗಡೆ ಹೋಗಿ ಕೂತ್ಕೊಳ್ತಾಯಿದ್ರು. ವಾರದಲ್ಲಿ ಅವರ ಟೈಮ್ ಸಿಗುವಾಗಲೇ ಯಾವಾಗಲೂ ಅಲ್ಲೂ ಕೂತ್ಕೊಳ್ತಾರೆ. ಯೇಸು ಕ್ರಿಸ್ತು ಕಲಿಸ್ತಾ ಇದ್ರು. ಅವ್ರನ್ನ ನೋಡಿ ಎಲ್ಲರೂ ಗುರುವೇ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಏನಂದರೆ, ಈ ಒಂದು ಸಿನಗಾಗ್ ಅನ್ನೋಂಥ ಜಾಗದಲ್ಲಿ, ಈ ಒಂದು ಕಟ್ಟಡದ ಒಳಗಡೆ ಯಾರು ಬೇಕಾದ್ರೆ ಅಂದರೆ ಯಾವ ಗುರು ಬೇಕಾದರೂ ನಿಂತ್ಕೊಂಡು ಆ ಜಾಗದಲ್ಲಿ ಪ್ರೀಚ್ ಮಾಡುವ ಅವರ ಪುಸ್ತಕದಿಂದ, ಹಳೆ ಒಡಂಬಡಿಕೆಯಿಂದ ದೇವರ ವಾಕ್ಯವನ್ನು ಕಲಿಸಬಹುದು. ಸೊ ಅನೇಕ ಜನರಂದರೆ ಆ ಕಾಲದಲ್ಲಿ ಇದ್ದಂಥ ಒಂದು ಗುರುಗಳಲ್ಲಿ ಇದ್ದಂಥ ಒಂದು
ಗುರು ಅಲ್ಲೇ ಇವರು ಬೇರೆ ರೀತಿಯಾಗಿ ಕಲಿಸ್ತಾ ಇದ್ರು ದೇವ್ರ ವಾಕ್ಯವನ್ನು. ಇದ್ದಂಥ ಎಲ್ಲರೂ ಒಂದು ರೀತಿಯಲ್ಲಿ ಕಲಿಸ್ತಾ ಇದ್ದರೆ ದೇವರು ಮಾತ್ರ ಬೇರೆ ರೀತಿಯಲ್ಲಿ ಆ ವಾಕ್ಯವನ್ನು ಹೇಳ್ತಾ ಇದ್ರು. ಇದನ್ನೇ ಜಾಗದಲ್ಲಿ ಹೇಳ್ತಾ ಇದ್ದಾರೆ, ದೇವರು ಯಾವ ಜಾಗದಲ್ಲೂ ಕಿರಿಚ್ಕೊಂಡು ಅಥವಾ ನಾನೇ ದೇವರು ನನ್ನನ್ನೇ ಎಲ್ಲರೂ ಏನು ಮಾಡಿ ಆರಾಧಿಸಿ ನನ್ನ ಕಾಲಲ್ಲಿ ಬೀಳಿ ಅಂತ ಯಾವ ಜಾಗದಲ್ಲೂ ಓಪನಾಗಿ ಆ ರೀತಿ ಹೇಳಿಲ್ಲ. ದೇವರು ಆ ಜನರಿಗೆ ಯೇಸು ಕ್ರಿಸ್ತು ಆ ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾರೆ, ಆಚೆಗಡೆ ತೋರಿಸ್ತಾ ಇದ್ದಾರೆ. ಯಾಕಂದರೆ ಅನೇಕ ಜಾಗಗಳಲ್ಲಿ ಈ ಪಾರಸಿಯರು ಸದಸ್ಯರು ಈ ಗುರು ಹೇಳುವುದನ್ನು ಕೇಳಿ ಅವ್ರೇನು ಮಾಡ್ತಾ ಇದ್ದಾರೆ, ಓ ನೀನೇನಕ್ಕೆ ಈ ರೀತಿ ಹಿಂಗೆಲ್ಲ ಹೇಳ್ಬೋದಾ, ನೀನು ಯಾರು ಪಾಪಶ, ಇದೆಲ್ಲ ಎಲ್ಲ ಆಗ್ತಾಯಿದ್ರೆ ಈ ಒಂದು ಕಟ್ಟಡದ ಆ ಒಂದು ಜಾಗದ ಹತ್ತಿರದಲ್ಲಿ ಆಗ್ತಾಯಿದೆ. ಅಲ್ಲೆಲೂಯ. ನೋಡಿ, ಇದನ್ನೇ ಹೇಳ್ತಾರೆ ಅಂದರೆ ನಾನೇ ಕರ್ತರು, ಇದೆಲ್ಲ ಹೇಳುವುದನ್ನು ದೇವರು ಯಾರು ಹೇಳ್ತಾರೆ ಅಂದರೆ ನಾನೇ ಅಂತ ಒಂದು ಜಾಗದಲ್ಲಿ ಹೇಳ್ತಾರೆ, ಐ ಆ್ಯಮ್ ಅಂತ ಹೇಳ್ತಾರೆ ಆ ವಾಕ್ಯದಲ್ಲಿ. ಯೋಹಾನ ನೀವು ಓದಬೇಕಾದ್ರೆ ಯೋಹಾನದ ಪುಸ್ತಕ ಫುಲ್ಲಾಗಿ ಬರೆದಿರೋದಕ್ಕೆ ಒಂದೇ ಕಾರಣ ಏನಂದರೆ, ಯೂದ ಜನರಿಗೆ ಯೇಸು ಕ್ರಿಸ್ತು ದೇವರು ಅಂತ ತನ್ನನ್ನು ತಾನು ಯಾವ ಯಾವ ಜಾಗಗಳಲ್ಲಿ ತೋರಿಸಿದ್ರು. ಯೋಹಾನ ಬೇರೆ ಏನು ಕಾರಣ ಅಲ್ಲ, ಯೋಹಾನ ಪುಸ್ತಕ ಫುಲ್ಲಾಗಿ ಯೂದ ಜನರಿಗೆ ಹಳೆಯ ಒಡಂಬಡಿಕೆ ಪ್ರಕಾರ ಯೇಸು ಕ್ರಿಸ್ತು ಯಾರು ಅಂತ ತಿಳಿಸುವುದೇ ಯೋಹಾನನ ಪುಸ್ತಕ. ಅಲ್ಲೆಲೂಯ. ಅದರಲ್ಲಿ ಅನೇಕ ಜಾಗಗಳಲ್ಲಿ ಯೇಸು ಕ್ರಿಸ್ತನೇ ದೇವರು ಅಂತ ನಮ್ಮ ಭಾಷೆಯ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಬರ್ದಿಲ್ಲ. ನಾನೇ ದೇವರು ಆ ರೀತಿ ಬರೆಯಲ್ಲ. ಅವರ ಜನರಿಗೆ ಅವರ ದೇವರನ್ನು ಯಾವ ರೀತಿ ಕರೀತಾ ಇದ್ರು ಅದು ಯೇಸು ಕ್ರಿಸ್ತು ಅರ್ಥ ಮಾಡಿಸ್ತಾ ಇದ್ದಾರೆ. ಅಲ್ಲೆಲೂಯ. ಆಬ್ರಹಾಮನ ನೋಡಿ ಆಬ್ರಹಾಮ್ ನಿಮ್ಮ ಹೆಸರೇನು ಈ ರೀತಿ ಮಾತಾಡಬೇಕಾದ್ರೆ ನಾನೇ ಅಂತ ದೇವರು ಹೇಳ್ತಾರೆ. ಅದನ್ನೇ ಸೇಮ್ ಪದವನ್ನು ಯಾರು ಯೂಸ್ ಮಾಡ್ತಾರೆ ಅಂದರೆ ಯೇಸು ಕ್ರಿಸ್ತು ತನ್ನ ಕುರಿತಾಗಿ ಯೂಸ್ ಮಾಡ್ತಾರೆ ಅವರು ದೇವರು ಅಂತ ತಿಳಿಸುವಾಗ. ಅಲ್ಲೆಲೂಯ. ಆ ಭಾಷೆನೂ ನಮ್ಮ ಭಾಷೆನೂ ಒಂದಲ್ಲ. ನಾವೇನು ಎದುರು ನೋಡ್ತೀವಿ, ನಾನೇ ದೇವರು ಅಂತ ಇಲ್ಲಿ ಬರ್ತೀವಿ. ಹಂಗೆ ಯೇಸು ಕ್ರಿಸ್ತಿಯಲ್ಲೂ ಅವರ ಭಾಷೆಯಲ್ಲಿ ದೇವರು ಅಂತ ಹೇಳೋದು ಯಾವ ರೀತಿ ಅದನ್ನು ಮಾತಾಡಿರ್ತಾರೆ. ಓಕೆ. ಸೊ ದೇವರ ಗುಣಾದೇಶ ಬೈದು ತನ್ನ ಕೋಪದಲ್ಲಿ ನಮ್ಮನ್ನು ಸಿರಿಪಡಿಸೋದಲ್ಲ. ಐಷಯನ ಪುಸ್ತಕ ಸಂಪೂರ್ಣವಾಗಿ ಫಸ್ಟು ಹಾಫು ದೇವರು ತನ್ನ ಕೋಪ ಎಲ್ಲವನ್ನು ತೋರಿಸಿರ್ತಾರೆ. ಇದೆಲ್ಲ ನಿಮಗೆ ಏನಾಗುತ್ತೆ, ನನ್ನ ಕೋಪದಿಂದ ಇದೆಲ್ಲ ಆಗತ್ತೆ. ಅದೇ ಸೆಕೆಂಡ್ ಹಾಫ್ ಏನಾಗತ್ತೆ ಅಂದರೆ ಅರ್ಧಕ್ಕರ್ಧ ಪುಸ್ತಕದಲ್ಲಿ ನೆಕ್ಸ್ಟ್ ಏನು ಬರೀತಾರೆ ಅಂದರೆ ಇದರಿಂದ ನಿಮ್ಮ ಬಿಡುಗಡೆ ಯಾವ ರೀತಿ ಕೊಡ್ತೀನಿ, ಇದರಿಂದ ನಾನು ಕರುಣೆ ಯಾವ ರೀತಿ ತೋರಿಸ್ತೀನಿ ಅಂತ ಬರೆದಿರ್ತಾರೆ. ಅದೇ ದೇವರೇ ಕೋಪದಿಂದ ಅರ್ಧ ಮಾತಾಡಿದ್ದಾರೆ, ಪನಿಷ್ಮೆಂಟ್ ಎಲ್ಲ ದೇಶಗಳಿಗೂ ಪನಿಷ್ಮೆಂಟ್ ಬರೆದಿರ್ತಾರೆ. ನೆಕ್ಸ್ಟು ಅರ್ಧ ಚಾಪ್ಟರ್ಸಲ್ಲಿ ಏನಿರುತ್ತೆ ಅಂದರೆ ಯಾವ ರೀತಿ ಇವ್ರಿಗೆ ಇದರಿಂದ ಬಿಡುಗಡೆ ಕೊಡ್ತೀನಿ, ಯಾವ ರೀತಿ ಯೇಸು ಕ್ರಿಸ್ತು ಬಂದು ಎಲ್ಲರೂ ರಕ್ಷಣೆ ಕೊಡ್ತಾರೆ ಎಲ್ಲವನ್ನ ನೆಕ್ಸ್ಟು. ಸೊ ದೇವರ ಕೋಪ, ಇವಾಗ ನಾವು ಕೋಪ ಪಡೋದಕ್ಕೂ ದೇವರ ಕೋಪ ಪಡೋದಕ್ಕೆ ಇದೇ ವ್ಯತ್ಯಾಸ. ಕೋಪದ ಕೊನೆಯಲ್ಲಿ ದೇವರ ಹತ್ರ ಕರುಣೆ ಇದೆ, ನಮ್ಮ ಹತ್ರ ಆ ಕರುಣೆ ತೋರಿಸ್ತಾ ಇಲ್ಲ. ಅಲ್ಲೆಲೂಯ. ನಾವು ಕೋಪದಲ್ಲಿ, ಇವಾಗ ಎಷ್ಟೋ ಜನ ಕೋಪದಲ್ಲಿ ಪಾಪ ಮಾಡದೇ ಇರಿ ಅಂತ ಹೇಳ್ತಾರೆ. ಪೌಲ್ ಬರೀತಾರೆ, ನಿಮ್ಮ ಕೋಪ ನಿಮ್ಮನ್ನು ಪಾಪದಲ್ಲಿ ತಳ್ಳದೆ ನೋಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ ಹೇಳ್ತಾರಲ್ಲ, ನಾನು ನಾಶವಾಗಿ ಹೋದ್ರೂ ಪರವಾಗಿಲ್ಲ, ಅವನು ಸಹ ಏನಾಗಬೇಕು, ನನ್ನ ಜೊತೆ ಚೆನ್ನಾಗಿರಬಾರ್ದು, ನನಗೇನಾದರೂ ನನಗೆ ಲಾಸ್ ಆದರೂ ಪರವಾಗಿಲ್ಲ, ನನಗೇನಾದರೂ ಪರವಾಗಿಲ್ಲ, ಅವನು. ಈ ಗುಣವನ್ನು ಬೆಳೀತಾ ಬೆಳೀತಾ ನೀವು ನಿಮಗೂ ವಯಸ್ಸಾಗ್ತದೆ, ನಿಮ್ಮಲ್ಲಿ ಗುಣ ಬರೋದು ನೀವು ನೋಡ್ತೀರ. ಮನುಷ್ಯರ ಗುಣ ಇದು. ನಾನು ಚೆನ್ನಾಗಿಲ್ಲದೆ ಹೋದ್ರೂ ಪರವಾಗಿಲ್ಲ, ನನಗೆ ಇವನು ಈ ಥರ ಮಾಡಿದ್ನಲ್ಲ, ಅವನೇನಾಗಬಾರ್ದು, ಚೆನ್ನಾಗಿರಬಾರ್ದು. ಅಲ್ಲೆಲೂಯ. ಈ ಗುಣ ಮನುಷ್ಯರಲ್ಲಿ ಸ್ವಲ್ಪ ಸ್ವಲ್ಪ ಬರೋದನ್ನು ನೋಡ್ತೀರಿ. ನೀವು ಮೇಲಕ್ಕೆ ಮೇಲಕ್ಕೆ ದೇವರು ನಿಮ್ಮನ್ನು ಎತ್ತುವಾಗ ನಿಮ್ಮಲ್ಲಿ ಗುಣ ಬರುತ್ತೆ. ಅಲ್ಲೆಲೂಯ. ಇದಕ್ಕೆ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ ಕೋಪದಲ್ಲಿ ಪಾಪ ಮಾಡಿದೆ. ದೇವರ ಕೋಪ ಏನು ಮಾಡ್ತಾಯಿದ್ರೆ ಮನುಷ್ಯರ ಕೋಪ ದೇವರ ನೀತಿಯನ್ನು ಏನು ಮಾಡಲ್ಲ ಅಂತೆ, ನೆರವೇರಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ದೇವರ ಕೋಪ ದೇವರ ನೀತಿಯನ್ನು ಕಂಪ್ಲೀಟ್ ಮಾಡುತ್ತೆ, ಸಂಪೂರ್ಣಗೊಳಿಸುತ್ತೆ. ಅದಾದ ಮೇಲೆ ಅವರ ಕರುಣೆಯನ್ನು ಸಹ ನಮಗೆ ತೋರಿಸ್ತಾ ಇದೆ. ಹಲ್ಲೆಲೂಯ. ನಮ್ಮ ಕೋಪದ ಕೊನೆಯಲ್ಲಿ ಕರುಣೆ ಇದೆಯಾ? ಇದಕ್ಕೆ ನಾವೆಲ್ಲರೂ ಏನು ಮಾಡ್ತೀರಿ, ಒಂದು ವೇಳೆ ನಿಮ್ಮನ್ನು ಮೀರಿ ಕೋಪ ಬಂದುಬಿಟ್ರೆ ಹೋಗಿ ನಿಮ್ಮನ್ನು ನೀವು ತಗ್ಗಿಸ್ಕೊಂಡು ಕ್ಷಮೆ ಕೇಳುವುದಕ್ಕೆ ಕಾರಣ ಇದೆ. ಇಲ್ಲವಾದರೆ ಆ ಕೋಪ ನಿಮ್ಮನ್ನು ಏನು ಮಾಡುತ್ತೆ, ನಮ್ಮ ನಾಶ ಮಾಡಿಬಿಡುತ್ತೆ. ಹಲ್ಲೆಲೂಯ. ಓಕೆ. ನಾವು ಈ ವಾಕ್ಯಗಳೆಲ್ಲೂ ನೋಡ್ತಾ ಇರೋದಕ್ಕೆ ಕಾರಣ ಏನಂದರೆ, ವಾಕ್ಯವನ್ನು ಸಹ ನೀವು ತಪ್ಪೇ ಮಾಡಿದರೂ ರೋಷವಾಗಿ ಹೇಳೋದ್ರಿಂದ ನೀವು ಚೇಂಜ್ ಆಗೋದು ಸಾಧ್ಯವಿಲ್ಲ. ರೋಷವಾಗಿ ಹೇಳ್ಬೇಕಾದ್ರೆ ಮನಸ್ಸು ಚುಚ್ಚಬಹುದು, ಆದರೆ ಅದು ಚೇಂಜ್ ಆಗತ್ತಾ ಅಂತ ನಮಗೆ ಗೊತ್ತಿಲ್ಲ. ವಾಕ್ಯವನ್ನು ಅರ್ಥ ಮಾಡಿಕೊಂಡು ಆ ವಾಕ್ಯವು ನಿಮ್ಮನ್ನು ಏನು ಮಾಡಬೇಕು, ಬದಲಾವಣೆ ಮಾಡಬೇಕು. ಹಲ್ಲೆಲೂಯ.
ಈ ಒಂದು ರೋಷದ ಪ್ರಾರ್ಥನೆ ಒಂದೆರಡು ದಿವಸ ನಿಮಗೆ ಯೂಸ್ ಆಗುತ್ತೆ. ಅದಾದಮೇಲೆ ಡೈಲಿ ನೀವು ಎದ್ದು ನಿಮ್ಮನ್ನು ನೀವು ಕೋಪ ಮಾಡ್ಕೊಂಡು ಈ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ, ನಾವು ಮನಸ್ಸಾಂತರ ಪಡುವುದು ದೇವರ ಕರುಣೆ ನಮ್ಮನ್ನು ಮನಸ್ಸಾಂತರ ಪಡಿಸ್ತಾ ಇದೆ. ಅಲ್ಲೆಲ್ಲೂಯ. ದೇವರ ಕೃಪೆ ನಮ್ಮ ಮನಸ್ಸನ್ನು ಏನು ಮಾಡಬೇಕು, ಚೇಂಜ್ ಮಾಡಬೇಕು. ಓಕೆ, ನಾವೇನು ಮಾಡೋಣ ಅಂದರೆ ಮತ್ತೆಯು 5ನೇ ಅಧ್ಯಾಯ 13, 14, 15, 16, 13-16. ಮತ್ತಾಯ 5ನೇ ಅಧ್ಯಾಯ ವಚನ 13ರಿಂದ 16 ತನಕ. ಮತ್ತಾಯ 5ನೇ ಅಧ್ಯಾಯ ವಚನ 13ರಿಂದ 16 ತನಕ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರದಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು. ಆಮೇಲೆ ನೀವು ನಿಮ್ಮ ಉಪ್ಪುತನವನ್ನು ಕಳೆದುಕೊಂಡ್ರೆ ಜನರು ಏನು ಮಾಡಬೇಕಂತೆ, ಅದಕ್ಕೆ ಏನಕ್ಕೆ ಮಾತ್ರ ಉಪಯೋಗ, ಅದರ ಮೇಲೆ ತುಳಿಯೋದಕ್ಕೆ ಮಾತ್ರ. ಯೇಸು ಕ್ರಿಸ್ತಗೂ ಸಹ ದೇವರಿಗೂ ಸಹ ನೀವು ನಿಮ್ಮ ಉಪ್ಪುತನವನ್ನು ಕಳೆದುಕೊಂಡ್ರೆ ಏನಕ್ಕೂ ಉಪಯೋಗ ಇಲ್ಲ. ದೇವರೇ ನಿಮಗೋಸ್ಕರ ನಾನು ಏನು ಮಾಡಬೇಕು ಅಂತ ಕೇಳೋದಕ್ಕೆ ಮೊದಲು ನಾನು ಉಪ್ಪುತನವನ್ನು ನಾನು ಕಳೆದುಕೊಂಡೇ ಇದ್ದೀನ, ನನ್ನ ಪರಿಶುದ್ಧತೆಯನ್ನು ಕಾಪಾಡ್ಕೊಳ್ತಾ ಇದ್ದೀನಿ ಅಂತ ನಾವು ನೋಡಬೇಕು. ಉಪ್ಪುತನ ನಿಮ್ಮಲ್ಲಿ ಇಲ್ಲದೆ ಹೋದರೆ ನೀವು ಜನರಿಗೆ ಉಪಯೋಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕಂಟಿನ್ಯೂ ಮಾಡಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿ ಇರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ. ನೋಡಿ, 2 ವಿಷಯಗಳನ್ನು ಹೇಳ್ತಾರೆ. ನೀವೇನಾಗಿದ್ದೀರಾ ಅಂದರೆ ಲೋಕಕ್ಕೆ ಬೆಳಕಾಗಿದ್ದೀರಾ. ಲೋಕಕ್ಕೆ ಬೆಳಕಾಗಿದ್ರೆ ಅದು ಎಲ್ಲಿ ಕಟ್ಟಿರುವಂಥ ರೀತಿಯಲ್ಲಂತೆ, ಬೆಟ್ಟದ ಮೇಲೆ ಅಲ್ಲಿ ಕಟ್ಟಿರುವಂಥ ಬೆಳಕಿನ ರೀತಿಯಲ್ಲಿ. ಸೊ ಆ ಬೆಳಕು ಏನು ಮಾಡತ್ತಂತೆ, ಇರುವಂಥ ನಗರಕ್ಕೆಲ್ಲ ಏನು ಮಾಡುತ್ತೆ, ಬೆಳಕನ್ನು ತೋರಿಸುತ್ತೆ. ಅಲ್ಲೆಲೂಯ. ನಾವು ಎಲ್ಲಿರಬೇಕು, ಬೆಟ್ಟದ ಮೇಲೆ ಇರುವಂಥ ಬೆಳಕಿನ ಥರ ನಮ್ಮ ಜೊತೆಯಲ್ಲಿ ಇರುವಂಥ ಎಲ್ಲರಿಗೂ ನಾನು ಏನಾಗಿರ್ಬೇಕಂತೆ, ಬೆಳಕಾಗಿರಬೇಕು. ಅಲ್ಲೆಲೂಯ. ನೆಕ್ಸ್ಟು ಅಲ್ಲಿ ಹಂಗೆ ಮಲೆ ಮೇಲಿಂದ ಕೆಳಗಡೆ ಯಾರು ಏನಂತ ಮಾತಾಡ್ತಾ ಇದ್ದಾರೆ ನೋಡಿ. ಯಾರು ಲ್ಯಾಂಪ್ನ ಲೈಟ್ ಮಾಡಿ ಅಂದರೆ ದೀಪವನ್ನು ಬೆಳಕಿಸಿದ ಮೇಲೆ ಎಲ್ಲಿಡಲ್ಲ, ಕಂಟಿನ್ಯೂ ಮಾಡಿ ಓದಿ ವಾಕ್ಯ 15. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ ಅಷ್ಟೇ. ಆಗ ಅದು ಮನೆಯಲ್ಲಿ ಇರುವವರು ಎಲ್ಲರಿಗೂ ಬೆಳಕು ಕೊಡುವುದು. ನಿಮ್ಮ ದೀಪ ಏನು ಮಾಡಬೇಕಂತೆ, ಮನೆಯಲ್ಲಿ ಇರುವಂಥ ಎಲ್ಲರಿಗೂ ಬೆಳಕು ಕೊಡಬೇಕು. 2 ವಿಷಯಗಳ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಒಂದು ಏನಂದರೆ, ನೀವು ಬೇರೆಯವರಿಗೆ, ಮನೆ ಬಿಟ್ಟು ಬೇರೆಯವರಿಗೆ ನೀವು ದೀಪವಾಗಿರೋದು, ಬೆಳಕಾಗಿರೋದು. ಅನ್ಯ ಜನರಿಗಾಗಿರಲಿ, ನಿಮ್ಮ ರಿಲೇಟಿವ್ಸು, ನೆಂಟರಿಗೆ, ಎಲ್ಲರಿಗೆ. 2ನೇದು, ಮನೆ ಒಳಗಡೆ ನೀವು ದೀಪವಾಗಿರುವುದು. ಅಲ್ಲೆಲೂಯ. ಮನೆ ಒಳಗಡೆ ಬೆಳಕಾಗಿರುವುದು. ಮನೆ ಒಳಗಡೆ ಅಂದರೆ ನೀವು ಕುಟುಂಬದ ಒಳಗಡೆ ಬೆಳಕಾಗಿರುವುದು. ನೀವು ರಕ್ಷಣೆಯಲ್ಲಿ ಬಂದ ಮೇಲೆ ನಿಮ್ಮ ಕ್ರಿಸ್ತನ ಗುಣಾದಿಶಗಳು ನಿಮ್ಮ ಕುಟುಂಬದ ಒಳಗಡೆ ತೋರಿಸ್ಕೊಳ್ತಾ ಇಲ್ಲ, ಮನೆ ಒಳಗಡೆ ತೋರಿಸ್ಕೊಳ್ತಾ ಇಲ್ಲ ಅಂದರೆ ಆ ಜಾಗದಲ್ಲಿ ನಿಮ್ಮ ದೀಪ ನೀವೇನು ಮಾಡ್ತಾ ಇದ್ದೀರಾ, ಕೆಳಗಡೆ ಮುಚ್ಚಾಕ್ತಾ ಇದ್ದೀರಾ. ಅಲ್ಲೆಲೂಯ. ಮನೆಯಲ್ಲಿ ಬರದೆ ಹೋದರೆ ಅನ್ಯ ಜನರಿಗೂ ಸಹ ನೀವು ಸಂಪೂರ್ಣವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಗುಣ ಎಲ್ಲಿ ಬರಬೇಕು, ಪರ್ಸ್ನಲ್ ಲೈಫಿಂದ ನಾವು ಬೆಳಕಾಗಿರಬೇಕು. ಅಲ್ಲೆಲೂಯ. ಸ್ವಂತ ಜೀವನದಲ್ಲಿ ನಾನು ಬೆಳಕಾಗಿದ್ರೆ, ನನ್ನ ಕುಟುಂಬಕ್ಕೆ ನಾನು ಬೆಳಕಾಗಿದ್ರೆ ಅದೇನಾಗತ್ತಂತೆ, ನನ್ನ ಮಲೆ ಮೇಲೆ ಇರುವಂಥ ಒಂದು ಬೆಳಕಾಗಿ ಅನ್ಯ ಜನರಿಗೂ ಸಹ ಆಗ್ಬೋದು. ಅದೇ ರೀತಿ ನಿಮ್ಮ ಕುಟುಂಬಕ್ಕೆ ಮಾತ್ರ ನೀವು ಕ್ರಿಸ್ತನಾಗಿದ್ದರೆ, ಆಚೆಗಡೆ ಹೋಗಿ ನೀವು ಸಂಪೂರ್ಣವಾದ ಬೆಳಕಾಗಿಲ್ಲದೆ ಹೋದ್ರೂ ಅಲ್ಲೂ ಸಹ ನೀವೇನು ಮಾಡ್ತಾ ಇದ್ದೀರ, ದೇವರಿಗೆ ಉಪಯೋಗ ಇಲ್ಲದೆ ಆಗ್ತಾ ಇದ್ದೀರ. ಅಲ್ಲೆಲೂಯ. ಕಂಟಿನ್ಯೂ ಮಾಡಿ ಓದಿ. 16. ಈಗಾದರೆ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ, ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ತಂದೆಯನ್ನು ಕೊಂಡಾಡುವರು. ಹಲ್ಲೆಲೂಯ. ನಿಮ್ಮ ಒಳ್ಳೆಯ ಕ್ರಿಯೆಯನ್ನು ನೋಡಿ ಪರಲೋಕದಲ್ಲಿರುವಂತಹ ತಂದೆಯನ್ನು ಕೊಂಡಾಡುವರು ಅನ್ನೋದಕ್ಕೆ ಅರ್ಥ ಏನು ನೋಡಿ. ಓದಿರ್ತೀವಿ ವಾಕ್ಯವನ್ನು, ಅದಕ್ಕೆ ಅರ್ಥ ಏನಿರ್ಬೋದು? ಓಕೆ,
ಒಂದು ಹೇಳ್ತಾ ಇದ್ದಾರೆ, ನಿಮ್ಮ ಕ್ರಿಯೆಗಳಿಂದ ಅವ್ರು ಏನು ಹೇಳ್ತಾರೆ ಅಂದರೆ, ಓ ಇವನು ಕ್ರಿಶ್ಚಿಯನಾಗಿರುವುದರಿಂದ ಈ ಒಂದು ಒಳ್ಳೆಯ ವಿಷಯಗಳೆಲ್ಲ ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ರೀತಿಯಲ್ಲಿ ಅದನ್ನು ನೀವು ಅರ್ಥ ಮಾಡ್ಕೊಬೇಕು, ಬೇರೆ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಬೇಕಂದ್ರೆ, ಫಸ್ಟ್ ಇದು ಓಕೆ, ಇದು ಜನರಲ್ ಆಗಿರುವಂಥ ಒಂದು ಜ್ಞಾನ. ಸರಿ, ನಾನು ಒಳ್ಳೆಯ ವಿಷಯಗಳನ್ನು ಮಾಡಿದರೆ ಕ್ರಿಶ್ಚಿಯನ್ ಆಗಿದ್ದಾನೆ, ಅದರಿಂದ ಅವನು ಒಳ್ಳೆಯವನಾಗಿದ್ದಾನೆ. ಎರಡನೇ ವಿಷಯ ಏನಂದರೆ, ನಾನು ಕ್ರಿಸ್ತವಳಿದ್ದು ನಾನು ಒಳ್ಳೆಯ ವಿಷಯಗಳನ್ನು ಮಾಡುವಾಗ ದೇವರ ಬೆಳಕು ನನ್ನ ಮೂಲಕ ಅನ್ಯ ಜನರಿಗೆ ತೋರಿಸುವಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಅವರಿಗೂ ಸಹ ನಾನು ಹೇಳಿದ್ನಲ್ಲ, ಉಪ್ಪು ಯಾವ ರೀತಿ ರುಚಿಸಿದ ಮೇಲೆ ನೀರು ಕುಡಿಬೇಕು ಅಂತ ಆಸೆ ಬರುತ್ತೋ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತು ಯಾರು ಅಂತ ತಿಳಿದುಕೊಳ್ಳುವುದಕ್ಕೆ ಅವರಲ್ಲಿ ಏನು ಬರುತ್ತೆ, ಒಂದು ಆಸೆ ಬರುತ್ತೆ. ಆಸೆ ಬಂದು ಅವ್ರ ರಕ್ಷಣೆ ಹೊಂದಿಕೊಂಡ್ರೆ ಅವರು ಸಹ ದೇವರನ್ನು ಏನು ಮಾಡ್ತಾರೆ, ಮಹಿಮೆ ಪಡಿಸ್ತಾರೆ. ಹಲ್ಲೆಲೂಯಾ. ಈ ವಾಕ್ಯದ ಅರ್ಥ, ಎರಡನೇ ಅರ್ಥ ಏನಂದರೆ, ನಾನು ಒಳ್ಳೆಯ ವಿಷಯಗಳನ್ನು, ದೇವರ ಕ್ರಿಯೆಗಳನ್ನು ನಾನು ತೋರಿಸುವಾಗ ಈ ಜನರು ರಕ್ಷಣೆ ಹೊಂದಿಕೊಂಡು ದೇವರನ್ನು ಸಹ ಮಹಿಮೆ ಪಡಿಸ್ತಾರೆ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯ ಸಂಪೂರ್ಣ ಸಾರಾಂಶವೇ ಏನಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ, ಅನ್ಯ ಜನರೆಲ್ಲರೂ ದೇವರಲ್ಲಿ ರಕ್ಷಣೆ ಹೊಂದಿಕೊಂಡು ಅವರ ನಾಮವನ್ನು ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಇನ್ನೊಂದು ವಿಷಯ ನೀವು ಹೇಳಿದ್ರಲ್ಲ, ಆರಂಭದಲ್ಲಿ ಹೇಳಿದ್ರಿ ಏನಂತ ಅಂದರೆ, ನಾವೆಲ್ಲರೂ ಒಂದು ಸೇರುವುದು ದೇವರ ನಾಮವನ್ನು ಮಹಿಮೆ ಪಡಿಸೋದಕ್ಕೆ, ದೇವರ ನಾಮವನ್ನು ಆರಾಧಿಸೋದಕ್ಕೆ ಅಂತ. ದೇವರ ನಾಮ ಮಹಿಮೆ ಹೊಂದುವುದಂದರೆ ಏನು ಅಂತ ನಾವು ಇದಕ್ಕೆ ಮುಂಚೆನೇ ನೋಡಿದ್ದೀವಿ. ಎಷ್ಟು ಜನ ಕೊನೆಯ ದಿವಸದಲ್ಲಿ ರಕ್ಷಣೆ ಹೊಂದಿಕೊಂಡು ಅವರ ಹೆಸರಿನ ಕೆಳಗಡೆ ನಿಂತ್ಕೊಂಡಿರ್ತೀವೋ, ಅವರ ಸಂತತಿಯಾಗಿ ನಾವು ನಿಂತ್ಕೊಂಡಿರ್ತೀವೋ, ಆವಾಗ ದೇವರ ನಾಮ ಏನಾಗುತ್ತೆ, ಹೆಚ್ಚಿಸಲ್ಪಡುತ್ತೆ. ಹಲ್ಲೆಲೂಯಾ. ದೇವರ ನಾಮ ಹೆಚ್ಚಿಸಲ್ಪಡೋದು ಯಾವಾಗ, ಎಷ್ಟು ಜನ ಯೇಸು ಕ್ರಿಸ್ತು ಅನ್ನುವಂಥ ಹೆಸರಿನ ಕೆಳಗಡೆ ರಕ್ಷಣೆ ಹೊಂದ್ಕೊಂಡಿದ್ದಾರೆ ಅನ್ನೋದ್ರ ಮೂಲಕನೇ. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯಲ್ಲಾಗಿರಲಿ ಹೊಸ ಒಡಂಬಡಿಕೆ ಆಗಿರಲಿ, ಒಂದು ನಾಮ ಮಹಿಮೆ ಹೊಂದುವುದು, ಯಾವುದೇ ನಾಮ ಇರಲಿ, ಆ ನಾಮದ ಮಹಿಮೆ ಯಾವಾಗ ಹೊಂದತ್ತಂದರೆ ಅವನ ಸಂತತಿ ಆಶೀರ್ವಾದವಾಗಿರುವಾಗ, ಅವನ ಸಂತತಿ ಎಷ್ಟು ಬೆಳೀತು ಅನ್ನುವಾಗ. ಆಬ್ರಹಾಮನಿಗೆ ದೇವರು ಅಷ್ಟು ಒಂದು ದೊಡ್ಡ ಒಂದು ವಿಷಯವನ್ನು ಕೊಡುವುದಕ್ಕೆ ಕಾರಣ, ಅವನ ಹೆಸರು ಮೇಲಕ್ಕೆತ್ತುವುದಕ್ಕೆ ಕಾರಣ, ಅವನ ಸಂತತಿ ಅಷ್ಟು ಆಶೀರ್ವಾದ ಪಟ್ಟಿತ್ತು. ಹಲ್ಲೆಲೂಯಾ. ಎಲ್ಲರೂ ಏನು ಅಂದ್ಕೊಳ್ತಿದ್ದೀವಿ ಅಂದರೆ, ಆಬ್ರಹಾಮನು ಮುಖ್ಯವಾದಂಥ ಒಂದು ಮನುಷ್ಯ. ಹೌದು, ಆಬ್ರಹಾಮನು ಮುಖ್ಯವಾದಂಥ ಮನುಷ್ಯ. ಆದರೆ ಎಲ್ಲರ ಕಥೆಯಲ್ಲೂ ಎರಡನೇ ಮುಖ್ಯವಾದಂಥ ಆಬ್ರಹಾಮನ ಆಗಬೇಕಂದ್ರೆ ಒಂದು ದೇವರು ಬೇಕು, ಎರಡನೇದು ಸಾರಾಳಿರಬೇಕಾಗಿತ್ತು. ಸಾರಾಳು ಇಲ್ಲದೆ ಹೋದರೆ ಆಬ್ರಹಾಮನಾಗಿ ಇರುವುದಕ್ಕೆ ಸಾಧ್ಯನೇ ಇಲ್ಲ. ಸಾರಾಳ ಮೂಲಕ ದೇವರ ಆ ಸಂತತಿಯನ್ನು ಕೊಡದೆ ಹೋದರೆ ಆಬ್ರಹಾಮನ ನಾಮ ಮಹಿಮೆ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಆಬ್ರಹಾಮನು ಅಂತ ನಾವೆಲ್ಲೂ ಹೆಚ್ಚಿಸಲ್ಪಟ್ಟ ಅವನ್ನ ಅಷ್ಟು ಮೇಲಕ್ಕೆತ್ತು ನಾವು ಮಾತಾಡೋದಕ್ಕೆ ಕಾರಣ ಅವನ ಸಂತತಿ ಮುಂದುವರಿದಿತ್ತು. ಹಲ್ಲೆಲೂಯಾ. ಆಬ್ರಹಾಮನ ಅದನ್ನೇ ಹೇಳ್ತಾರೆ, ಏನಂತ, ದೇವರೇ ನೀವೆಲ್ಲ ಕೊಟ್ಟಿದ್ದೀರಾ, ನಿಮ್ಮನ್ನೇ ಸಹ ನನಗೆ ಕೊಟ್ಟಿದ್ರು ಸಹ, ಅಂದರೆ ನಿಮ್ಮ ಈ ಒಂದು ರಿಲೇಷನ್ಶಿಪ್ ಸಂಬಂಧ ನನಗೆ ಕೊಟ್ಟಿದ್ರು ಸಹ ನನಗೇನಿಲ್ಲ, ಇದೆಲ್ಲ ಬಿಟ್ಟು ಹೋಗೋದಕ್ಕೆ ನನಗೊಂದು ಸಂತತಿ ಇಲ್ಲ. ಆಬ್ರಹಾಮನು ಮೊದಲು ದೇವರದ್ದು ನೋಡಿ ಮಾತನಾಡೋದಿದೆ, ದೇವರೇ ನನಗೆ ಈ ಒಂದು ವಿಷಯ ನನಗೆ ನೀವು ಕೊಟ್ಟಿಲ್ವಲ್ಲ. ಸೊ ಆಬ್ರಹಾಮನಿಗೆ ಎಷ್ಟು ಆಬ್ರಹಾಮನ ಕಥೆಯಲ್ಲಿ ಮುಖ್ಯವೋ, ಸಾರಾಳು ಸಹ ಕಥೆಯಲ್ಲಿ ಅಷ್ಟೇ ಮುಖ್ಯ. ದೇವರು ನೋಡಿ, ನಮ್ಮೆಲ್ಲರಿಗೂ ಗೊತ್ತು, ಆದಾಮನನ್ನು ಉಂಟು ಮಾಡುವಾಗ ದೇವರು ಅವಳನ್ನು ಸಹ ಏನು ಮಾಡಿದ್ರು, ಅದು ಅವನ ಆದಮೇಲೆ ಉಂಟು ಮಾಡಿದ್ರು ಅಂತ. ಎಲ್ಲಿಂದ, ಯಾವ ರೀತಿ ಉಂಟು ಮಾಡಿದ್ರು ದೇವರು? ಪಕ್ಕ ಎಲುಬಿನಿಂದ ದೇವರು ಏನು ಮಾಡಿದ್ರಂತೆ, ಅವಳನ್ನು ಉಂಟು ಮಾಡಿದ್ರು. ದೇವರು ಅವಳನ್ನು ಉಂಟು ಮಾಡಬೇಕಾ? ಸರಿ, ಓಕೆ. ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಹೆಂಡತಿಯರೇ ನೀವು ಗಂಡಂದರಿಗೆ ನಿಮ್ಮನ್ನು ನೀವು ಏನು ಮಾಡಿಕೊಳ್ಳಿ, ಸಮರ್ಪಿಸ್ಕೊಳ್ಳಿ ಅಂತೆ. ನೀವು ಒಳಪಡಿ, ಅವ್ರನ್ನ ಕೇಳಿದೆಲ್ಲ ಅಂದರೆ ಅವ್ರು ಹೇಳುವಂಥ ರೀತಿಯಲ್ಲಿ ನಡೀರಿ ಅನ್ನುವಂಥ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಏನೋ ಒಂದು ವಿಷಯ ಹೇಳ್ತಾ ಇದ್ದಾರೆ, ಅದು ಆಮೇಲೆ ನೋಡೋಣ. ಆದರೆ ಈ ಜಾಗದಲ್ಲಿ ಮೊದಲನೇ ವಿಷಯ ಏನಂದರೆ, ದೇವರು ಅವಳನ್ನು ತಲೆಯಿಂದ ತೆಗೆದಿಲ್ಲ, ಅಂದರೆ ತಲೆಯಿಂದ ಒಂದು ಮಾಂಸದಿಂದ ಅವಳನ್ನು ಮಾಡಿಲ್ಲ. ಸೊ ಹಸ್ಬೆಂಡ್ ಮೇಲೆ ಅಂತ ಹೇಳುವುದಕ್ಕೆ ಆಗಲ್ಲ. ತಲೆಯಿಂದ ನಾನು ಅವಳನ್ನು ಮಾಡಿದೆ, ಹಸ್ಬೆಂಡ್ಗಿಂತ ಮೇಲೆ ನಾನು ಅಂತ ಹೇಳುವುದಕ್ಕಾಗಲ್ಲ. ಕಾಲಿನಿಂದನೂ ಸಹ ದೇವ್ರೇನು ಮಾಡಿಲ್ಲ, ಅವಳನ್ನು ತೆಗೆದಿಲ್ಲ. ಸೊ ಅವಳು ನನ್ನ ಕೆಳಗಡೆ, ಹಸ್ಬೆಂಡ್ ಕೆಳಗಡೆ ಬರ್ತಾಳೆ ಅನ್ನೋದಕ್ಕೂ ಅರ್ಥ. ಎಲ್ಲಿಂದ ತೆಗಿತಾ ಇದ್ದಾರೆ? ಪಕ್ಕ ಎಲುಬಿಲ್ಲಿಂದ ಕರೆಕ್ಟಾಗಿ ಮಿಡಲಲ್ಲಿದೆ. ಸೊ ಹೆಂಡತಿ ಅನ್ನುವಾಗ ಅಥವಾ ಗಂಡ ಹೆಂಡತಿ ಅನ್ನುವಾಗ ಆ ಜಾಗದಲ್ಲಿ ಏನು ಬರ್ತಾ ಇದೆ ಅಂದರೆ, ನನಗೆ ಎಷ್ಟು ಇದೆಯೋ ಅಷ್ಟೇ ಈಕ್ವಲ್ ರೈಟ್ಸ್ ಆಗಿದೆ ಹೆಂಡತಿಗೂ ಸಹ ಇದೆ. ಯಾಕಂದರೆ ಅವರನ್ನು ಎಲ್ಲಿಂದ ತೆಗೆದಿದ್ದಾರೆ? ನನ್ನ ಪಕ್ಕದಲ್ಲಿ ಇರುವುದಕ್ಕೆ ತೆಗೆದಿದ್ದಾರೆ. ದೇವರು ಗಂಡನನ್ನು ಹೆಂಡತಿಯನ್ನು ಮೇಲೆ ಕೆಳಗಡೆ ಅಂತ ನೋಡಿಲ್ಲ, ಪಕ್ಕದಲ್ಲಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ.
ಇದನ್ನೇ ಯಾವಾಗಲೂ ಏನು ಹೇಳ್ತೀರಿ, ಗಂಡ ಕುಟುಂಬಕ್ಕೆ ತಲೆಯಾಗಿದ್ದಾನೆ, ಹೆಂಡತಿ ಮೇಲೆ ತಲೆ ಅಲ್ಲ, ಕುಟುಂಬಕ್ಕೆ ತಲೆಯಾಗಿದ್ದಾನೆ. ಎರಡಕ್ಕೂ ವ್ಯತ್ಯಾಸ ಇದೆ. ಹೆಂಡತಿ ತನ್ನನ್ನು ತಾನು ಏನು ಮಾಡ್ಕೊಬೇಕು ಅಂತ ದೇವರ ವಾಕ್ಯದಲ್ಲಿದೆ, ಗಂಡನಿಗೆ ನೀವು ಸಮರ್ಪಿಸೋ ಅನ್ನೋದಕ್ಕೆ ಅರ್ಥನೂ ಸಹ ಎಷ್ಟೋ ಸತಿ ಹೇಳಿದ್ದೀನಿ. ಕ್ರಿಸ್ತನು ತನ್ನನ್ನು ತಾನು ಮೊದಲು ಸಭೆಗೋಸ್ಕರ ಸಮರ್ಪಿಸಿದ ಕಾರಣದಿಂದ ಅವ್ರು ಏನು ಡಿಸಿಷನ್ ತಗೊಂಡ್ರು ನನ್ನ ಒಳ್ಳೆಯದಕ್ಕೋಸ್ಕರ, ಯೇಸು ಕ್ರಿಸ್ತುಗೋಸ್ಕರ ಮಾಡಿಲ್ಲ. ಇವಾಗ ಯೋಚನೆ ಮಾಡಿ ನೋಡಿ, ಯೇಸು ಕ್ರಿಸ್ತು ತನ್ನ ಒಳ್ಳೆಯದಕ್ಕೋಸ್ಕರ ತಾನು ಸಂತೋಷವಾಗಿರಬೇಕು ಅಂತ ನಿರ್ಧಾರಗಳನ್ನು ತೊಗೊಂಡಿದ್ರೆ, ಡಿಸಿಷನ್ ತೊಗೊಂಡಿದ್ರೆ ಅವರು ಶಿಲುಬೆಗೆ ಹೋಗ್ತಾನೆ ಇರಲಿಲ್ಲ. ಗಂಡ ಎಷ್ಟು ತನ್ನನ್ನು ತಾನು ಮೊದಲು ಸಮರ್ಪಿಸ್ಬೇಕಂದ್ರೆ, ಹೆಂಡತಿಗೋಸ್ಕರನೂ ಕುಟುಂಬಕ್ಕೋಸ್ಕರ ನಾನು ಸಾಯುವುದಕ್ಕೂ ರೆಡಿ ಅಂಥ ಒಂದು ಗುಣ ನನ್ನಲ್ಲಿ ಇದ್ದರೆ ಆವಾಗ ಹೆಂಡತಿ ಏನು ಮಾಡ್ಬೋದು, ನನಗೆ ಸಮರ್ಪಿಸಬೇಕು. ತನ್ನನ್ನು ತಾನು ಸಮರ್ಪಿಸೋದು ಯಾವಾಗಂದರೆ, ಗಂಡ ಅಷ್ಟು ತನ್ನನ್ನು ತಾನು ಪ್ರೂವ್ ಮಾಡಿರಬೇಕು, ನಾನು ಇಷ್ಟು ನಿನಗೋಸ್ಕರ ಮಾಡ್ತೀನಿ, ಆ ಒಂದು ನಂಬಿಕೆ ಇರಬೇಕು. ಅಲ್ಲೆಲ್ಲೋಯ ಅದನ್ನು ನಾನು ಪ್ರೂವ್ ಮಾಡಿದ್ರೆ ಅವಾಗ ಏನು ಮಾಡ್ಬೋದು ಹೆಂಡತಿ, ಆಯಿತು ನೀನು ಹೇಳುವುದನ್ನು, ಯಾಕಂದರೆ ನೀನು ಏನೇ ಹೇಳಿದ್ರು ನನಗೂ ನನ್ನ ಕುಟುಂಬದ ಒಳ್ಳೆಯದಕ್ಕೆ ನೀನು ಹೇಳ್ತೀಯ. ನಂಬಿಕೆ ಅದು. ಅಲ್ಲೆಲ್ಲೋಯ ಪಾರ್ಟ್ನರ್ಶಿಪ್ ಅಂತೀವಲ್ಲ, ಇವಾಗ ಒಂದು ಬಿಸ್ನೆಸ್ ನಡಿಬೇಕಂದ್ರೆ ಏನು ಬೇಕು, ನಾನು ನಿನಗೆ ಐಟಮ್ ಕೊಡ್ತೀನಿ, ನೀನು ನನಗೆ ಕಾಸು ಕೊಡ್ತೀನಿ. ಕಾಸು ಕೊಟ್ಟರೆ ಏನಾಗುತ್ತೆ, ನಾನು ಐಟಮ್ ಕೊಡ್ತೀನಿ. ಎರಡೂ ವಿಷಯ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇದ್ರೇ ಆಗುವಂಥ ವಿಷಯ. ಅಲ್ಲೆಲ್ಲೂಯ ಇದನ್ನೇ ದೇವರ ವಾಕ್ಯದಲ್ಲೂ ಸಹ ಇದೆ. ದೇವರು ತನ್ನನ್ನು ತಾನು ಯಾವ ರೀತಿ ಬಲಿಯಾಗಿ ಕೊಟ್ಟರು, ಸಭೆಗೋಸ್ಕರ ತನ್ನನ್ನು ತಾನು ಬಲಿಯಾಗಿ ಕೊಟ್ಟರು, ಅಷ್ಟೂ ಏನಾಗಿರಬೇಕು, ಗಂಡ ತನ್ನ ನಿರ್ಧಾರಗಳನ್ನು, ತನ್ನ ಒಳ್ಳೆಯದನ್ನು ಬಿಟ್ಟು ಹೆಂಡತಿಗೋಸ್ಕರ ಏನು ಮಾಡಬೇಕು, ತನ್ನನ್ನು ತಾನು ಬಿಟ್ಟು ಕೊಡಬೇಕು. ಅಷ್ಟು ಪ್ರೀತಿಯನ್ನು ತೋರಿಸಿದ್ರೇ ಹೆಂಡತಿ ಏನು ಮಾಡಬೇಕು, ತನ್ನನ್ನು ತಾಳು ಸಮರ್ಪಿಸೋದಕ್ಕೆ ಸಾಧ್ಯ, ಕುಟುಂಬವನ್ನು ಕೊಡೋಕ್ಕೆ ಸಾಧ್ಯ. ಗಂಡ ಕುಟುಂಬಕ್ಕೆ ಏನಾಗಿದ್ದಾನೆ, ತಲೆಯಾಗಿದ್ದಾನೆ. ಹೆಂಡತಿ ಏನಾಗಿದ್ದಾಳೆ, ಆ ತಲೆಯ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿದ್ದಾಳೆ. ಅಂದರೆ ಜೊತೆಯಲ್ಲಿ ಇರುವಂಥ ಒಂದು ಪಾರ್ಟ್ನರ್ಗೆ ಏನು ಹೇಳ್ತೀರಾ, ಸಹಾಯಕ್ಕೆ. ಓಕೆ, ಜೊತೆಯಲ್ಲಿರುವಂಥ ಒಂದು ವಿಷಯ, ಸಂಗಾತಿ. ಅಲ್ಲೆಲ್ಲೂಯ ಇಬ್ಬರಿಗೂ ಕುಟುಂಬದಲ್ಲಿ ಏನಿದೆ, ಈಕ್ವಲ್ ರೈಟ್ಸ್ ಇದೆ. ಆದರೆ ಗಂಡ ಹೇಳೋದನ್ನೇ ಆ ಕುಟುಂಬದಲ್ಲಿ ನಡೀಬೇಕು ಅನ್ನೋದಕ್ಕೆ ಕಾರಣ ದೇವರ ವಾಕ್ಯದಲ್ಲಿ ಏನು ಕೊಟ್ಟಿದ್ದಾರೆ, ಗಂಡ ಏನು ಮಾಡಿದ್ರು ಆ ಕುಟುಂಬದ ಒಳ್ಳೆಯದಕ್ಕೋಸ್ಕರ ಮಾಡ್ತಾನೆ ಅಂತ ಗೊತ್ತಿರುವಾಗಲೇ ಹೆಂಡತಿ ಏನು ಮಾಡಬೇಕು, ಸರಿ ಇವರು ನಿರ್ಧಾರ ತಗೊಳಿದ್ರೆ ಒಳ್ಳೆಯದು. ದೇವರು ಇದನ್ನು ಸಭೆಯನ್ನು ಎಕ್ಸಾಂಪಲ್ಗೆ ಇಟ್ಕೊಂಡು ಹೇಳಿದ್ದಾರೆ. ಕ್ರಿಸ್ತರು ಸಭೆಗೋಸ್ಕರ ಏನೇ ಮಾಡಿದ್ರು ನನ್ನ ಒಳ್ಳೆಯದಕ್ಕೋಸ್ಕರ ಮಾಡ್ತಾರೆ. ಆದರೆ ಸಭೆ ಹೇಳುವುದನ್ನು ಕೇಳದೆ ಕ್ರಿಸ್ತು ಏನನ್ನೂ ಮಾಡ್ತಾಯಿಲ್ಲ. ಕಿವಿ ಮುಚ್ಕೊಂಡು ಯೇಸು ಏನು ನಮ್ಮ ಸಭೆಗೋಸ್ಕರ ಮಾಡ್ತಾಯಿಲ್ಲ. ಅಲ್ಲೆಲ್ಲೂಯ. ಸೊ ನಾನು ತಲೆ ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ. ನಾನು ಕುಟುಂಬಕ್ಕೆ ತಲೆಯಾಗಿದ್ದೀನಿ, ನಾನು ಇದಾಗಿ ನೀನು ಪ್ರೂವ್ ಮಾಡಿಕೊಂಡ್ರೇ ನಿನ್ನ ಕುಟುಂಬಕ್ಕೆ ತಲೆಯಾಗಿರೋದಕ್ಕೆ ಸಾಧ್ಯ. ಯೇಸು ಕ್ರಿಸ್ತು ತನ್ನನ್ನು ತಾನು ಪ್ರೂವ್ ಮಾಡಿದ್ರು. ಏನಂತ, ಈ ಸಭೆಗೋಸ್ಕರ ನನ್ನ ಜೀವ ನಾನು ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಇದಕ್ಕಿಂತ ದೊಡ್ಡ ತ್ಯಾಗ ಒಬ್ಬರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕಾಗಿ ನಾನು ಎಲ್ಲರೂ ಜೀವನ ತ್ಯಾಗ ಮಾಡಿ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಅರ್ಥ ಏನಂದರೆ, ನನ್ನ ನಿರ್ಧಾರಗಳು ಈ ಕುಟುಂಬದ ಒಳ್ಳೆಯದಕ್ಕೋಸ್ಕರ ಮಾತ್ರ ಇರ್ತದೆ, ನನ್ನ ಒಳ್ಳೆಯದಕ್ಕೋಸ್ಕರ ಅಲ್ಲ. ಸೆಲ್ಫಿಶ್ ಆಗಿ ನಾನು ಯಾವುದನ್ನು ಇನ್ಮೇಲೆ ಮಾಡಲ್ಲ. ನಾವು ಮದುವೆ ಮಾಡ್ಕೊಳ್ಳುವಾಗ, ನಾವು ಮ್ಯಾರೇಜ್ ಮಾಡ್ಕೊಳ್ಳುವಾಗ ಇದನ್ನೇ ನಾವು ಪ್ರಾಮಿಸ್ ಏನಂತ ಮಾಡ್ತಾಯಿದ್ದೀವಿ, ನಿನ್ನ ಒಳ್ಳೆಯದಕ್ಕೋಸ್ಕರ ಇನ್ಮೇಲೆ ಎಲ್ಲ ನಾನು ಜೀವನ ಬಿಟ್ಬಿಡ್ತೀನಿ, ಇನ್ಮೇಲೆ ನನ್ನ ಜೀವನ ಅಲ್ಲ, ನಿನಗೋಸ್ಕರ ಜೀವನ ನಡೆಸ್ತೀನಿ ಅನ್ನೋದು. ಇದನ್ನು ಹೆಂಡತಿ ಮೊದಲು ಮಾಡ್ತಾಯಿಲ್ಲ, ಮೊದಲು ಗಂಡ ಮಾಡಬೇಕು ಅದನ್ನು. ಅಲ್ಲೆಲ್ಲೂಯ. ಹೆಂಡತಿ ಆ ನಂಬಿಕೆಯನ್ನು ಬಂದ ಮೇಲೆ ತಾನು ಏನು ಮಾಡ್ಬೋದು, ಆಯಿತು ಇನ್ಮೇಲೆ ಅಡ್ವೈಸ್ ಕೊಟ್ಟರೆ ಅವ್ರು ಏನಾದರೂ ಹೇಳಿದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ ಫಸ್ಟು ನನಗೇನು ಬೇಕು ಅಂತ, ಅದನ್ನು ಕೇಳಿ ಅವ್ರು ಏನು ಮಾಡ್ತಾರೆ. ಅಲ್ಲೆಲ್ಲೂಯ. ಅದೇ ರೀತಿ ಕ್ರಿಸ್ತನು ತನ್ನಂತಾನು ಯಾವ ರೀತಿ ಬಿಟ್ಟು ಕೊಡ್ತಾ ಇದ್ದಾರೋ ಆ ರೀತಿ ನಾನು ಮೊದಲು ಬಿಟ್ಟು ಕೊಡಬೇಕು. ಅಲ್ಲೆಲ್ಲೂಯ. ಇದು ಎಕ್ಸಾಂಪಲ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಭೆಯನ್ನು ಒಂದು ರೀತಿಯಾದ ಕಲಂಕ ಇಲ್ಲದೆ ದೇವರ ಹತ್ರ ಕರ್ಕೊಂಡೋಗಿ ಕೊಡುವುದು ಯಾರ ಕೆಲಸ ಅಂತೆ, ಕ್ರಿಸ್ತರ ಕೆಲಸ. ಎಫೆಷನ್ಸ್ 5 ಮತ್ತು 6 ಓದಿ ನೋಡಿ. ಮನೇಲಿ ಹೋಗೋದು ನೋಡಿ, ಟೈಮ್ ಇಲ್ಲ, ಮನೇಲಿ ಹೋಗೋದು ನೋಡಿ. ನಾನು ದೇವರ ವಾಕ್ಯವನ್ನು ಹೇಳುವಾಗ ಅನೇಕ ವಿಷಯಗಳನ್ನು ಓದಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ರೆಫರೆನ್ಸ್ ಹೇಳ್ತೀನಿ ಎಲ್ಲಿದೆ ಅಂತ, ಮನೇಲಿ ಹೋಗಿ ಓದ್ಕೊಳ್ಳಿ. ಓಕೆ. ಸೊ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ದೇವ್ರು ಏನು ಹೇಳ್ತಾರೆ ಅಂದರೆ, ಆ ಒಂದು ಹೆಂಡತಿಯನ್ನು ಕ್ರಿಸ್ತನ ರಾಜ್ಯದಲ್ಲಿ ಕರೆದುಕೊಂಡು ಹೋಗಿ ಸೇರಿಸುವುದು ಯಾರ ಕೆಲಸ ಅಂದರೆ, ಗಂಡನ ಕೆಲಸ ಫಸ್ಟು. ಸಭೆಯನ್ನು ಸೇರಿಸ್ಕೊಂಡು ಹೋಗೋದು ಯಾರ ಕೆಲಸ, ಕ್ರಿಸ್ತರ ಕೆಲಸ. ಅಲ್ಲೆಲ್ಲೂಯ. ಅದನ್ನು ಪರಿಶುದ್ಧವಾಗಿದ್ದು ಎಲ್ಲ ಮಾಡಿ ಕುಟುಂಬದಲ್ಲಿ ಆ ಹೆಂಡತಿಯನ್ನು ದೇವರ ಬಳಿಯಲ್ಲಿ ಕರ್ಕೊಂಡೋಗಿ ಸೇರಿಸೋದು ಯಾರ ಕೆಲಸ ಅಂದರೆ, ಗಂಡನ ಕೆಲಸ. ಪರಿಶುದ್ಧವಾಗಿ ಒಂದು ರೀತಿಯಾದ ಕಲಂಕ ಇಲ್ಲದೆ ಕರ್ಕೊಂಡೋಗಿ ಸೇರಿಸ್ಬೇಕಂತೆ.
ಅಲ್ಲೆಲೂಯ. ಅದಕ್ಕೆ ಮೊದಲು ನಾನು ಪರಿಶುದ್ಧವಾಗಿರಬೇಕು. ಅಂದರೆ ನೀವು ಗಂಡನಾದ ಯಾರೇ ಇದ್ದರೂ ನೀವು ಏನಾಗಿರಬೇಕು? ಪರಿಶುದ್ಧವಾಗಿರಬೇಕು. ಹುಡುಗರು ಎಸ್ಪೆಷಲಿ ಇನ್ನೇನು ಬೆಳೆದು, ಯಾಕಂದರೆ ಎಲ್ರಿಗೂ ಯಾವುದೋ ಒಂದು ಕಾಲದಲ್ಲಿ ಮದುವೆ ಆಗುತ್ತೆ, ಒಂದು ಟೈಮ್ ಮೇಲೆ ಮದುವೆ ಆಗುತ್ತೆ. ಆ ಒಂದು ಮದುವೆಗೋಸ್ಕರ ಈ ವಯಸ್ಸಿನಿಂದಾನೇ ಅವ್ರನ್ನ ಪ್ರಿಪೇರ್ ಮಾಡಬೇಕು. ತಾಯಂದಿರಾದ ನೀವು ನಿಮ್ಮ ಮನೇಲಿ ಹುಡುಗರು ಹುಡುಗಿಯರಿದ್ದರೆ ದೇವರ ವಾಕ್ಯದಲ್ಲಿ ಆ ಒಂದು ಮದುವೆಗೋಸ್ಕರ ಪ್ರಿಪೇರ್ ಮಾಡಿ ಅವ್ರನ್ನ. ಯಾವ ರೀತಿ ಅಂದರೆ, ನಾನು ಪರಿಶುದ್ಧವಾಗಿರೋದಕ್ಕೆ ಕಳಿಸ್ಕೊಡಿ. ಹುಡುಗ ಪರಿಶುದ್ಧವಾಗಿಲ್ಲದೆ ಹೋದರೆ ಆ ಕುಟುಂಬದಲ್ಲಿರುವಂಥ ಹೆಂಗಸು ಸಹ ಪರಲೋಕ ರಾಜನ ಹೋಗಿ ಸೇರೋದು ಯಾರ ಕೈಯಲ್ಲಿದೆ ಅಂತ ಅವನು ಅಷ್ಟು ರೀತಿ ಅವನು ಪರಿಶುದ್ಧವಾಗಿ ಕರ್ಕೊಂಡು ಹೋಗಿ ಬಿಡಿಸ್ಬೇಕು. ಅಲ್ಲೆಲ್ಲೂಯೆ. ಅದೊಂದು ರೀತಿಯಾದ ರೆಸ್ಪಾನ್ಸಿಬಿಲಿಟಿ ದೇವ್ರು ಕೊಡೋದು. ದೇವರ ವಾಕ್ಯದಲ್ಲಿ ನೋಡಿ ಎಷ್ಟು ವಿಷಯಗಳಿದೆ ಅಂದರೆ, ಯೇಸು ಕ್ರಿಸ್ತ ಅಷ್ಟು ಸ್ಪೆಸಿಫಿಕ್ ಆಗಿ ಮ್ಯಾರೇಜ್ ಕುರಿತಾಗಿ ಮಾತಾಡಿದ್ದಾರೆ. ಯಾಕಂದರೆ ಈ ಒಂದು ಮ್ಯಾರೇಜ್ ಇಟ್ಕೊಂಡೆ, ಅಂದರೆ ಒಂದು ಮದುವೆ ಇಟ್ಕೊಂಡೆ, ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಸಭೆ ಅಂತ ಅನೇಕ ಪ್ಯಾರಲಲ್ ಇದೆ, ಅಂದರೆ ಅದಕ್ಕೆ ಎಕ್ಸಾಂಪಲ್ಸ್ ಜಾಸ್ತಿ ಯೂಸ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲೆಲ್ಲೂಯ. ಸೊ ಸಭೆಯನ್ನು ಯೇಸು ಕ್ರಿಸ್ತು ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಒಂದು ಕುಟುಂಬ ಸರಿಯಾಗಿ ನಡೆಯೋದು ಹೋದರೆ, ನಿಮ್ಮ ಜೀವನ ಸರಿಯಾಗಿ ನಡೆಯೋದು ಹೋದರೆ, ಸಭೆಯಲ್ಲಿ ನೀವು ಸರಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಅನ್ಯ ಜನರಿಗೆ ಉಪಯೋಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೆಲ್ಲೂಯ. ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಪ್ರಿಪೇರ್ ಮಾಡಬೇಕಂತೆ, ನಾನು ತಯಾರು ಮಾಡ್ಕೊಬೇಕು. ಅಲ್ಲೆಲ್ಲೂಯ. ಓಕೆ, ನಾವು ಇದೆಲ್ಲವನ್ನು ಅರ್ಥ ಮಾಡಿ ಎಲ್ಲರೂ ಅದನ್ನ ನಿಂತ್ಕೊಳ್ಳೋಣ. ಓಕೆ ನೋಡಿ, ಆರಂಭದಿಂದ ನಾನು ಏನನ್ನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆರಂಭದಿಂದ ನಾವು ಯಾವುದು ಓದ್ತಾ ಇದ್ದೀವಿ ಅಂದರೆ, ಯೇಸು ಕ್ರಿಸ್ತುವಿನ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ತನ್ನ ಗುಣಾದೇಶಗಳು ಯಾವ್ಯಾವ ರೀತಿಯಲ್ಲಿ ಮಾತಾಡಿದ್ರು ಅಂತ. ಮೊದಲು ಎಲ್ಲಿಂದ ಆರಂಭಿಸಿದ್ವಿ ನೋಡಿ, ಯೇಸು ಕ್ರಿಸ್ತು ಏನು ಮಾಡಿಲ್ಲ, ತನ್ನ ಐಶ್ಯದಲ್ಲಿ ನೋಡಿದ್ವಿ. ಅವರು ಉರಿತಾ ಇರುವುದು ಕಡಿಮೆ ಆಗಿಬಿಟ್ರೆ ಅದನ್ನೇನು ಮಾಡಲ್ಲ, ಹಂಗೆ ಆರಿಸಿ ಹೋಗ್ಬಿಡಲ್ಲ. ಒಂದು ವಿಷಯ ಇನ್ನೇನು ಕಿತ್ತೋಗ್ತಾ ಇದೆ, ಬೆಂಡಾಗ್ಬಿಟ್ಟಿದೆ ಅಂದರೆ, ಅದು ಜಜ್ಜಿ ಹೋಗಿರುವಂಥ ವಿಷಯವನ್ನು ದೇವ್ರು ಏನು ಮಾಡ್ತಾ ಇಲ್ಲ, ಮುರಿದಾಕಲ್ಲ. ಅದನ್ನೇನು ಮಾಡ್ತಾರಂತೆ, ಬಲಪಡಿಸ್ತಾರೆ. ಅಲ್ಲೆಲ್ಲೂಯ. ಕ್ರಿಸ್ತುವಲ್ಲಿ ಇರುವಂಥ ನಮ್ಮನ್ನು ಸಹ ಯಾವಾಗಲೂ ಭಯದಲ್ಲಿ ಜೀವಿಸೋದಿಲ್ಲ. ದೇವರು ನನ್ನನ್ನು ಆ ಒಂದು ಕೊಂಬೆಯಿಂದ ನನ್ನನ್ನು ಏನು ಮಾಡಿದ್ರು, ಕತ್ತರಿಸಿಬಿಟ್ರು. ಕತ್ತರಿಸೋದು ಯಾವಾಗಂದರೆ ಲಾಸ್ಟ್ ಅದೇ, ನೀವು ಸಾಯಬೇಕು, ಅಥವಾ ನೀವು ಪಾಪದಲ್ಲೇ ಇದ್ದು ನೀವು ಸತ್ತೋಗ್ಬೇಕು, ಅಥವಾ ನೀವು ಮನಸ್ಸಾಂತರನೇ ಪಟ್ಟಿಲ್ಲ, ಯೇಸು ಕ್ರಿಸ್ತು ಬರುವವರೆಗೂ ನೀವು ಮನಸ್ಸಾಂತರ ಪಟ್ಟಿಲ್ಲ ಅಂದರೆ, ಆವಾಗ ಕೊಂಬೆಯಿಂದ ನೀವೇನಾಗ್ತಾ ಇದ್ದೀರಾ, ಕತ್ತರಿಸಲ್ಪಡ್ತಾ ಇದ್ದೀರಾ. ಅಲ್ಲೆಲ್ಲೂಯ. ಯಾಕಂದರೆ ಮನಸ್ಸಾಂತರ ಪಡುವುದಕ್ಕೆ ಜೀವಂತವಾಗಿ ಇರುವವರೆಗೂ ಆಪರ್ಚುನಿಟಿ. ಅಲ್ಲೆಲ್ಲೂಯ. ಓಕೆ, ಸೊ ಮನಸ್ಸಾಂತರದ ಕುರಿತಾಗಿ ನೋಡಿದ್ವಿ. ಅಲ್ಲಿ ದೇವ್ರು ಏನು ಮಾಡ್ತಾ ಇದ್ದಾರೆ, ಉರಿಯೋದಕ್ಕೆ ಬಿಡ್ತಾರೆ. ಯಾಕಂದರೆ ಕರೆಯಲ್ಪಟ್ಟವರು ಅನೇಕರು, ಅದರಿಂದ ಆಯ್ದುಕೊಳ್ಳಲ್ಪಡುವುದು ಸ್ವಲ್ಪ ಜನ. ಯಾಕೆ ಆಯ್ದುಕೊಳ್ಳಲ್ಪಡ್ತಾರೆ? ಯಾಕಂದರೆ ನಾನು ಮದಲಿಂಗತೆಯಾಗಿ ನಾನು ತೋರಿಸ್ಕೊಳ್ಬೇಕು. ಯಾಕಂದರೆ ನೋಡಿ, ಮದಲಿಂಗತೆಯರು 10 ಜನ ಕರೆಯಲ್ಪಟ್ಟಿದ್ರು ಮದಲಿಂಗನಿಗೋಸ್ಕರ. ಅಲ್ಲೆಲ್ಲೂಯ. 10 ಪೀಪಲ್ನ ಕರೆದಿದ್ರು ಆಲ್ರೆಡಿ. ಎಲ್ಲರೂ ರಕ್ಷಣೆಯಲ್ಲಿ ಇದ್ದಂಥವ್ರೆ. ಅವರಲ್ಲಿ ಇಲ್ಲದೇ ಇದ್ದಂಥ ವಿಷಯನೂ ಎಣ್ಣೆ. 5 ಜನರಿಗೆ ಎಣ್ಣೆ ಖಾಲಿ ಆಗ್ಬಿಡ್ತು, 5 ಜನರಿಗೆ ಎಣ್ಣೆ ಎಲ್ಲರೂ ರಕ್ಷಣೆಯಲ್ಲಿ ಇದ್ದಂಥವ್ರೆ. ಅಲ್ಲೆಲ್ಲೂಯ. ಯಾರು ರಕ್ಷಿಸಲ್ಪಟ್ಟಿಲ್ಲ ಅಂತಲ್ಲ, ಎಲ್ಲರೂ ದೇವರು ಎಂಗೇಜ್ಮೆಂಟ್ ಮಾಡಿಬಿಟ್ಟೆ ಹೋಗಿದ್ರು ಅಂತ ಇಟ್ಕೆ. ಎಕ್ಸಾಂಪಲ್ ಅದು. ಎಲ್ರಿಗೂ ಏನಾಗಿತ್ತು, ಎಂಗೇಜ್ಮೆಂಟ್ ಅನ್ನೋದು ಆಗಿತ್ತು. ಆದರೆ 5 ಜನರಿಗೆ ಮದುವೆ ಆಯಿತು, 5 ಜನರಿಗೆ ಮದುವೆ ಆಗಿಲ್ಲ. ಇವತ್ತು ನಿಮಗೂ ನನಗೂ ಅರ್ಥ ಮಾಡ್ಕೊಳ್ಬೇಕಾಗಿಂಥ ವಿಷಯ ಏನಂದರೆ, ನಾವೆಲ್ಲರೂ ಮದಲಿಂಗತೆಯಾಗಿ ಇರ್ಬೋದು, ರಕ್ಷಣೆ ಹೊಂದ್ಕೊಂಡಿರ್ಬೋದು. ಕೊನೆಯಲ್ಲಿ ಆ ರಕ್ಷಣೆಯನ್ನು ಕಾಪಾಡಿಕೊಂಡನ ಯಾವಾಗ ಈ ಎಣ್ಣೆ ಅನ್ನೋದು ನನ್ನಲ್ಲಿ ಜೊತೆಯಲ್ಲಿ ಎಕ್ಸ್ಟ್ರಾ ಇರಬೇಕು. ಅದಕ್ಕೆ ಅರ್ಥ ಏನು, ಪರಿಶುದ್ಧತೆ ನಾನು ಕಾಪಾಡಿಕೊಂಡು ಪವಿತ್ರಾತ್ಮರಲ್ಲಿ ನಾನು ಬೆಳೀತಿರಬೇಕು. ಅಲ್ಲಲ್ಲಿಯೂ ಎಣ್ಣೆ ಅನ್ನೋದು ಬೇರೆ ಏನಿಲ್ಲ, ಪವಿತ್ರಾತ್ಮರ ಅಭಿಷೇಕ. ನೀವು ದೇವರು ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಕೊಟ್ಟಿರುವಂಥ ವಿಷಯಗಳನ್ನು ಮಾಡದೇ ಹೋದರೆ, ನಿಮ್ಮ ಜೀವನವನ್ನು ನೀವು ಸರಿಯಾದ ರೀತಿಯಲ್ಲಿ ನಡೆಸದೇ ಹೋದರೆ, ನೀವು ಪವಿತ್ರಾತ್ಮರ ಅಭಿಷೇಕ ನಿಮ್ಮ ಜೀವನದಲ್ಲಿ ಇರುವುದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೀವನದಲ್ಲಿ ನಡೆಯುವಂಥ ವಿಷಯಗಳಿಗೋಸ್ಕರ ದೇವರನ್ನು ನೀವು ಬ್ಲೇಮ್ ಮಾಡೋಕ್ಕಾಗಲ್ಲ. ದೇವ್ರ ನನ್ನ ಜೀವನವನ್ನು ಕೆಡಿಸ್ಬಿಟ್ರು, ದೇವ್ರು ನನ್ನ ಜೀವನದಲ್ಲಿ ತಪ್ಪದು ಮಾಡೋದಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೆಲ್ಲೂಯ. ತಪ್ಪು ಮಾಡೋದು ಯಾರು? ನಾವು. ದೇವರ ಚಿತ್ತ ಅಲ್ಲ. ನಿಮ್ಮ ಜೀವನದಲ್ಲಿ ತಪ್ಪಾಗಬೇಕು ಅನ್ನೋದು ದೇವರ ಚಿತ್ತನೇ ಅಲ್ಲ. ತಪ್ಪಾಗೋದಕ್ಕೆ ಕಾರಣ ಯಾರು? ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ವಿಷಯಗಳು. ಹಂಗಿದ್ರೂ ದೇವರ ಒಂದು ಕಣ್ಣೋಟದಿಂದ ನೀವು ದೂರ ತಪ್ಪಿ ಹೋಗಿಲ್ಲ.
ದೇವರು ನಿಮಗೊಂದು ವಾಗ್ದಾನ ಕೊಟ್ಟಿದ್ರೆ, ಯಾಕಂದರೆ ನಿಮ್ಮ ಪ್ರತಿಯೊಬ್ಬರ ಜೀವನಕ್ಕೂ ನೀವೇನು ಮಾಡಿ ಅಂದರೆ ವಾಗ್ದಾನಗಳನ್ನು ಪಡ್ಕೊಳ್ಳಿ. ನನ್ನ ಜೀವನವನ್ನು ಏನಕ್ಕೆ ಉಪಯೋಗಿಸ್ತೀರಾ ದೇವರೇ? ನಾನು ಈ ಒಂದು ವಿಷಯವನ್ನು ಸಂಪೂರ್ಣವಾಗಿ ಕೇಳ್ತಾನೆ ಇದ್ದೀನಿ, ಅನುದಿನವೂ ಕೇಳುವುದಕ್ಕೆ ಕಾರಣ ಏನೇ, ದೇವರೇ ನಾನು ಇವತ್ತು ಮಾತ್ರ ಅಲ್ಲ, 1 ವರ್ಷದಲ್ಲಿ ಏನಕ್ಕೆ ಉಪಯೋಗ ಆಗಬೇಕು, 10 ವರ್ಷದಲ್ಲಿ ಏನಕ್ಕೆ ಉಪಯೋಗ ಆಗಬೇಕು ಕೇಳಕ್ಕೆ ಪ್ರಾರಂಭಿಸಿದ್ರೇ ನನಗೊಂದು ವಿಷನ್ ಇರುತ್ತೆ. ಏನು ವಿಷನ್ ಅಂದರೆ ಏನು ಹೇಳ್ತಾರೆ, ನನ್ನ ಜೀವನದಲ್ಲಿ ಇದೆಲ್ಲ ಮಾಡಬೇಕು. ಒಂದು ಎಂಡ್ ಗೋಲೇ ಇಲ್ಲದೆ ನಾವು ಜೀವನ ನಡೆಸೋದಲ್ಲ. ಎದ್ದೆ ನಾನು ಕೆಲಸಕ್ಕೆ ಹೋದೆ, ಊಟ ಮಾಡಿದೆ, ಮಲಗಿದೆ ಅಂತ ನಿಮ್ಮ ಜೀವನವನ್ನು ನಡೆಸಿದ್ರೆ ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ದೇವರು ನಿಮಗೆ ಇಷ್ಟು ವಿಷಯಗಳನ್ನು ಮಾಡುವಾಗ ನೀವು ದೇವ್ರಿಗೋಸ್ಕರ ಏನು ಮಾಡಿದ್ದೀರಾ? ಆಬ್ವಿಯಸ್ ಕ್ವೆಶ್ಚನ್ ಅದು. ದೇವರು ನಿಮ್ಮ ಹತ್ರ ಹಣಕಾಸು ಕೇಳ್ತಾ ಇಲ್ಲ, ಆಫರಿಂಗ್ ಕೊಡಿ, ಟೈತ್ ಕೊಡಿ, ನೀವು ಇದು ಮಾಡಿ ಅದು ಮಾಡಿ ಅಂತ ದೇವರು ಕೇಳ್ತಾ ಇಲ್ಲ. ದಾವೀದನು ದೇವರಿಗೋಸ್ಕರ ಆಲಯವನ್ನು ಕಟ್ಟಬೇಕು ಅಂತ ಹೇಳುವಾಗ ದೇವ್ರು ಏನು ಹೇಳ್ತಾರೆ ಅಂದರೆ, ಒಂದು ದಿವಸ ನಾನು ನಿನ್ನ ಹತ್ರ ಬಂದು ಕೇಳಿ ನನಗೆ ಆಲಯ ಕಟ್ಟಿಕೊಡು, ನಾನು ಎಲ್ಲಿದ್ದೀನೋ ನಾನು ದೇವ್ರಿಗೆ ಏನು ಬೇಕೋ ಅವ್ರಿಗೆಲ್ಲ ಇದೆ. ಒಂದು ಆಲಯವನ್ನು ಕಟ್ಟಿ ಅವರನ್ನು ಆ ಜಾಗದಲ್ಲಿ ನೀವು ಇರಿಸೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಒಂದು ವಿಷಯವನ್ನು ಮಾಡಿ ದೇವರು ನಿಮ್ಮ ಜೀವನದಲ್ಲಿ ಇರಬೇಕು ಅನ್ನೋದು ನಿಮ್ಮ ಕೈಯಲ್ಲಿ ಇಲ್ಲ. ಹಲ್ಲೆಲೂಯಾ. ನಾವು ದೇವರೇ ನಿಮಗೋಸ್ಕರ ಏನು ಮಾಡಬೇಕು ಅನ್ನೋದು ಕೃತಜ್ಞತೆಯಿಂದ ಮಾಡುವಂಥ ವಿಷಯ. ಹಲ್ಲೆಲೂಯಾ. ನಿಮ್ಮ ಬಿಸ್ನೆಸ್ನ, ನಿಮ್ಮ ಒಂದು ಕೆಲಸವನ್ನು ದೇವರ ಹತ್ರ ಕೊಡುವುದಕ್ಕೆ ಕಾರಣ ಕೃತಜ್ಞತೆ. ದೇವರೇ ನನಗೆ ನನ್ನ ಜೀವನದಲ್ಲಿ ರಕ್ಷಣೆಯನ್ನು ಕೊಟ್ಟಿದ್ದೀರಾ, ಅದಕ್ಕೆ ಬದಲಾಗಿ ನನ್ನ ಜೀವನದಲ್ಲಿ ನೀವು ಏನು ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ನನ್ನ ಬಿಸ್ನೆಸ್ ನಿಮ್ಮ ಹತ್ರ ಕೊಡ್ತಾ ಇದ್ದೀನಿ, ಏನು ಮಾಡಬೇಕು ನೆಕ್ಸ್ಟು? ನಿಮ್ಮ ನಾಮ ಮಹಿಮೆಪಡಿಸೋದಕ್ಕೆ ಏನು ಮಾಡಬೇಕು? ನಾನು ಆಶೀರ್ವಾದ ಪಡಬೇಕಂದ್ರೆ ಏನು ಮಾಡಬೇಕು? ಹಲ್ಲೆಲೂಯಾ. ಆಯಿತು, ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೇ ನಮಗೆ ಸ್ತೋತ್ರ, ನೀವು ಒಳ್ಳೆಯವರು, ನಮ್ಮ ಕೃಪೆ ಸದಾಕಾಲವಿದೆ. ಈ ದಿನ ನೋಡಿ ಕೃಪೆಯನ್ನು ಆಶೀರ್ವಾದನ ಕೊಟ್ಟಲ್ಲ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಕೇಳಿರುವಂಥ ದೇವರು ಸರಿಯಾದ ಸಮಯದಲ್ಲಿ ಸದುತ್ತರವನ್ನು ಕೊಡಿ, ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಕೆ ಸಹಾಯ ಮಾಡಿ. ಕೆಲವು ಪಾಪಗಳಿಂದ ನಾವು ಅಪ್ಪ ಸ್ತೋತ್ರ, ನಾವು ಜಗಳ ಆಡಿ ಅದನ್ನು ಜಯಿಸಬಹುದು ಇರ್ಬೋದು, ನಾವು ಅಡಿಕ್ಷನ್ಸ್ನೆಲ್ಲ. ಆದರೆ ಅನೇಕ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಏನಿದ್ರೆ ಪಾಪದಿಂದ ದೂರ ಓಡಿ ಹೋಗು ಅಂತ ಹೇಳ್ತೀರ, ಅದಕ್ಕಾಗಿ ಸ್ತೋತ್ರ. ಯೋಸೇಫನು ಪೋತಿಫಾರನ ಮನೆಯಲ್ಲಿ ಇರಬೇಕಾದ್ರೆ ಹೆಂಗಸಿನಿಂದ ಓಡಿ ಹೋದ್ನು. ಅವನು ಆ ಜಾಗದಲ್ಲಿ ಕೂತ್ಕೊಂಡು ರಕ್ಷಣೆ ಕುರಿತು ಮಾತಾಡಿಲ್ಲ, ಏನೂ ಒಂದು ವಿಷಯ ಮಾಡಿಲ್ಲ. ದೇವರೇ, ನೀವಪ್ಪ ನಮಗೂ ಸಹ ಪಾಪವನ್ನು ಕಂಡು ಓಡುವಂಥ ಜ್ಞಾನವನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ. ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಕೊನೆಯಲ್ಲಿ ತುಂಬ ಮುಖ್ಯವಾದ ವಿಷಯ ಏನಂದರೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೋದು. ಇಲ್ಲದೆ ಹೋದರೆ ಉಪ್ಪು ಯಾವುದಕ್ಕೂ ಉಪಯೋಗ ಇಲ್ಲ. ಸಹಾಯ ಮಾಡಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿರುವಂಥ ದೇವರು ಸರಿಯಾದ ಸಮಯದಲ್ಲಿ ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಕೇಳಿ ಯೇಸು ಕ್ರಿಸ್ತ ನಾಮದಲ್ಲಿ ಇದನ್ನು ನಾವು ಕೇಳುವಾಗ ನೀವು ಅದಕ್ಕೆ ಸದುತ್ತರವನ್ನು ದಯಪಾಲಿಸ್ತೀರ, ಅದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ಪವಿತ್ರಾತ್ಮರ ಅನ್ಯೂನ್ಯತೆ ಐಕ್ಯತೆ ನಮ್ಮೆಲ್ಲರ ಜೊತೆಯಲ್ಲೂ ಹೌದಪ್ಪ ಸದಾ ಕಾಲಕ್ಕೆ ಇರುವುದಕ್ಕೆ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿ ಜೊತೆ ಇದನ್ನು ನಡೆಸ್ಕೊಡಿ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡುತ್ತೇವೆ ತಂದೆ. ಆಮೇನ್, ಆಮೇನ್. ಕುಳಿತುಕೊಳ್ಳೋಣ.